ಸತ್ಯ ಸಾಯಿ ನಮ್ಮ ಜೀವನದ ದಸರಾ ಮತ್ತು ಬೇಸಗೆ ರಜೆಗಳಲ್ಲಿ ಬೆಂಗಳೂರಿಗೆ ಹೋಗಿ ಬರುತ್ತಿದ್ದೆ ಮತ್ತು ಅಲ್ಲಿಂದಲೇ ಕಾಲೇಜಿಗೆ ಸಂಬಂಧಿಸಿದ ಪತ್ರ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದೆ. ಹೀಗೆ ಬೆಂಗಳೂರಿನಲ್ಲಿರುವಾಗ ಒಂದು ಸಲ ವಿದ್ಯಾರ್ಥಿ ವೇತನಗಳನ್ನು ವಿತರಿಸಲೆಂದು ಕಳಿಸಿದ್ದ ದೊಡ್ಡ ಮೊತ್ತದ ಟ್ರೆಸರಿ ಚೆಕ್ಕನ್ನು ಕಾಲೇಜಿನ ಆಫೀಸಿನಿಂದ ನನ್ನ ಸಹಿಗಾಗಿ ಕಳಿಸಿದರು. ಸಹಿ ಮಾಡಿ ಚೆಕ್ಕನ್ನು ರಿಜಿಸ್ಟರ್ಡ್ ಪೋಸ್ಟ್ನಲ್ಲಿ ವಾಪಸ್ ಕಳಿಸಲು ಸಾಕಷ್ಟು ಅಂಚೆ ಚೀಟಿಗಳನ್ನು ಅಂಟಿಸಿದ ಆಫೀಸು ಲಕೋಟೆಯನ್ನು ಜೊತೆಗೆ ಇರಿಸಿದ್ದರು. ಚೆಕ್ಕಿಗೆ ಸಹಿ ಮಾಡಿದೆ. ಜೊತೆಗೆ ಆಫೀಸಿನ ಮುಖ್ಯ ಗುಮಾಸ್ತರಿಗೊಂದು ಕಾಗದವನ್ನೂ ಬರೆದು ಎರಡನ್ನೂ ಲಕೋಟೆಯೊಳಗಿಟ್ಟು ಅಂಟಿಸಿದೆ. ಹೇಗೋ ಮನೆಗೆ ಕೆಲವು ಸಾಮಾನು ತೆಗೆದುಕೊಳ್ಳಲು ಸಿಟಿಗೆ ಹೋಗಬೇಕಾಗಿತ್ತು. ಅಲ್ಲಿಯೇ ಸಂಜೆ ಬಹಳ ಹೊತ್ತು ತೆರೆದಿರುವ ಪೋಸ್ಟ್ ಆಫೀಸಿನಲ್ಲಿ ಈ ಲಕೋಟೆಯನ್ನು ರಿಜಿಸ್ಟರ್ಡ್ ಪೋಸ್ಟಿನಲ್ಲಿ ಕಳಿಸಬಹುದೆಂದು ಲೆಕ್ಕ ಹಾಕಿದೆ. ಸರಿ, ಲಕೋಟೆಯನ್ನು ಜೇಬಿನಲ್ಲಿಟ್ಟುಕೊಂಡು ಕೈಯಲ್ಲಿ ಒಂದು ಚೀಲ, ಒಂದು ಕೊಡೆ ಮೋಡ ಕವಿದಿದ್ದುದರಿಂದ ಹಿಡಿದುಕೊಂಡು ಹೊರಟೆ. ಬಸ್ಸಿನಲ್ಲಿ ಸಿಟಿಗೆ ಹೋದೆ. ದಾರಿಯಲ್ಲೇ ಮಳೆ ಶುರು ಆಯಿತು. ಬಸ್ ಇಳಿದಾಗ ಮಳೆ ಜೋರಾಗಿಯೇ ಬರುತ್ತಿತ್ತು. ಅದರಲ್ಲಿ ಕೊಡೆ ಹಿಡಿದು 4-6 ಅಂಗಡಿಗಳಿಗೆ ಹೋಗಿ ಬೇಕಾದ ಅದೂ ಇದು ಸಾಮಾನುಗಳನ್ನು ಕೊಂಡಾದ ಮೇಲೆ ಪೋಸ್ಟ್ ಆಫೀಸಿಗೆ ಹೋದೆ. ಜೇಬಿನಲ್ಲಿಟ್ಟುಕೊಂಡಿದ್ದ ಲಕೋಟೆಯನ್ನು ರಿಜಿಸ್ಟರ್ಡ್ ಪೋಸ್ಟ್ ಮಾಡಬೇಕಾಗಿತ್ತಲ್ಲ. ಪೋಸ್ಟ್ ಆಫೀಸಿನೊಳಗೆ ಕಾಲಿಡುತ್ತಿದ್ದಂತೆ ಜೇಬಿಗೆ ಕೈ ಹಾಕಿದೆ. ಲಕೋಟೆ ಗತಿ ಏನಾಗಿದೆಯೋ ಈ ಮಳೆ ಅವಾಂತರದಲ್ಲಿ ಅಂತ. ಜೇಬೆಲ್ಲ ನೆನೆದದ್ದು ಒಂದು ಕಡೆ ಇರಲಿ, ಇಟ್ಟುಕೊಂಡಿದ್ದ ಲಕೋಟೆಯೇ ಮಂಗಮಾಯ. ಜೇಬು ಖಾಲಿ. ಎದೆ ಧಸಕ್ಕೆಂದಿತು. ತಲೆ ಸುತ್ತಿ ಬಂದಿತು. ಗಾಬರಿ ಕಳವಳ ತುಂಬಿ ಬಡಿದುಕೊಳ್ಳುತ್ತಿದ್ದ ಎದೆ ಹಿಡಿದುಕೊಂಡು ಹುಚ್ಚನಂತೆ ನಡೆಯುತ್ತಾ ಓಡಾಡಿದ ರಸ್ತೆಗಳಲ್ಲೆಲ್ಲ ಹುಡುಕಿದೆ. ನಾನು ಬಂದ ಬಸ್ಸು ಯಾವುದಿರಬಹುದೆಂದು ಹುಡುಕಿ ಅಲ್ಲೂ ನೋಡಿದೆ. ಎಲ್ಲಿಯೂ ಸಿಕ್ಕಲಿಲ್ಲ. ಹೇಗೆ ತಾನೇ ಸಿಕ್ಕೀತು? ನನ್ನ ಭ್ರಾಂತಿ ಅಷ್ಟೇ. ಅದು ಹೇಗೆ ಕಳೆಯಿತೋ? ಜೇಬಿನಿಂದ ಬೇರೆ ಏನಾದರೂ ತೆಗೆಯುವಾಗ ಈಚೆ ಬಂದು ಬಿದ್ದು ಹೋಯಿತೋ? ಇಲ್ಲ ಯಾರಾದರೂ ಜೇಬಿನಿಂದ ಹಾರಿಸಿದರೋ? ಹೇಗಾದರೂ ಅದರೊಳಗಿನ ಚೆಕ್ಕು ಸಿಕ್ಕಿದವರು ಟ್ರೆಸರಿಗೆ ಹೋಗಿ ಚೆಕ್ಕನ್ನು ನಗದು ಮಾಡಿಸಬಹುದು. ಹೇಗೂ ನನ್ನ ಸಹಿ ಇತ್ತಲ್ಲ. ಹಾಗೊಂದು ವೇಳೆ ಯಾರೂ ನಗದು ಮಾಡದಿದ್ದರೂ ನನ್ನ ಅಲಕ್ಷ್ಯ, ಬೇಜವಾಬ್ದಾರಿ ಕಾರಣವಾಗಿ ಕಳೆದು ಹೋಯಿತೆಂದು ಬರುವ ದೂಷಣೆ, ಆರೋಪಗಳಿಗೆ ಏನೆಂದು ಉತ್ತರ ಕೊಡಬಹುದು? ಜೊತೆಗೆ ಯೂನಿವರ್ಸಿಟಿಯ ಪೂರ್ವಾನುಮತಿ ಇಲ್ಲದೆ ಹೆಡ್ ಕ್ವಾರ್ಟರ್ಸ್ ಬಿಟ್ಟು ಬೆಂಗಳೂರಿನಲ್ಲಿದ್ದುದು ಬಯಲಾಗಿ ನಿಯಮವನ್ನು ಉಲ್ಲಂಘಿಸಿದ ಅಪರಾಧವನ್ನೂ ಹೊರಬೇಕಾಗುವುದು. ಅದಕ್ಕೆ ಕ್ರಮ ಕೈಗೊಳ್ಳಬಹುದು. ಅದನ್ನು ಅನುಸರಿಸಿ ಸಮಜಾಯಿಷಿ, ಕ್ಷಮಾಯಾಚನೆ, ಎಚ್ಚರಿಕೆ ನೀಡುವ ಇತ್ಯಾದಿಗಳೆಲ್ಲ ಬರುತ್ತದೆ. ಕಳೆದು ಹೋದ ಚೆಕ್ಕಿನ ನಂಬರನ್ನೂ ನಾನು ಗುರುತು ಮಾಡಿಕೊಂಡಿರಲಿಲ್ಲ. ಆದ್ದರಿಂದ ಚೆಕ್ಕು ಕಳೆದು ಹೋದ ಬಗ್ಗೆ ಕಾಲೇಜಿಗಾಗಲಿ ಟ್ರೆಸರಿಗಾಗಲಿ ಟೆಲಿಗ್ರಾಮ್ ಮಾಡಿ ತಿಳಿಸುವುದಾದರೂ ಹೇಗೆ? ಹೀಗೆ ನಾನಾ ಚಿಂತೆಗಳು. ಭಯ ತಲೆ ತುಂಬಿ ಬುದ್ಧಿಗೇನೂ ತೋಚಲಿಲ್ಲ. ಭಯಗ್ರಸ್ತನಾಗಿ ರಾತ್ರಿ ರೈಲು ಹತ್ತಿ ದಾವಣಗೆರೆಗೆ ಓಡಿದೆ. ಕಾಲೇಜು ಸೇರಿದಾಗ ಬೆಳಿಗ್ಗೆ 8 ಗಂಟೆ. ಅಕೌಂಟೆಂಟರಿಗೆ ಹೇಳಿ ಕಳುಹಿಸಿದೆ. ಇರುವ ವಿಚಾರ ಹೇಳಿ ಟ್ರೆಷರಿಗೆ ಸೂಕ್ತವಾದ ರೀತಿಯಲ್ಲಿ ಒಂದು ಕಾಗದ ಟೈಪ್ ಮಾಡಿ ಕಳುಹಿಸಬೇಕು ಎಂದು ಯೋಚಿಸುತ್ತಾ ಕುಳಿತೆ. ಅಕೌಂಟೆಂಟರು 9:30ಗೆ ಬಂದರು. ಅಕೌಂಟೆಂಟರೊಡನೆ ಇನ್ನೇನು ಮಾತನಾಡಬೇಕು ಎನ್ನುವಷ್ಟರಲ್ಲಿ ಅಂಚೆಯವನು ಬಂದ. ಪತ್ರಗಳ ಕಂತೆಯೊಂದನ್ನು ಕೊಟ್ಟ. ಜೊತೆಗೆ ರಿಜಿಸ್ಟರ್ಡ್ ಲೆಟರ್ ಇದೆ ಎಂದು ಮುಂದೆ ಹಿಡಿದ. ಸಹಿ ಮಾಡಿದ ಅದನ್ನು ತೆಗೆದುಕೊಂಡು ನೋಡಿದರೆ ನಾನು ಕಳೆದುಕೊಂಡ ಲಕೋಟೆ ಅದಾಗಿತ್ತು. ನನ್ನ ಕಣ್ಣುಗಳನ್ನು ನಾನೇ ನಂಬಲಾರದಾದೆ. ಆತುರಾತುರವಾಗಿ ಒಡೆದು ನೋಡಿದೆ. ಚೆಕ್ಕು ಒಳಗೆ ಸುರಕ್ಷಿತವಾಗಿ ಇತ್ತು. ಆ ಮಳೆಯಲ್ಲಿ ರಸ್ತೆ ದಾಟುವಾಗ ನನ್ನ ಜೇಬಿನಿಂದ ಹೇಗೋ ಈಚೆಗೆ ಬಂದು ಬಿದ್ದು ಹೋಗಿದೆ ಎಂಬುದರ ಗುರುತುಗಳು ಕಂಡವು. ಕವರ್ ಮೇಲೆ ಯಾರೋ ತುಳಿದ ಗುರುತು ಇದೆ. ಪೋಸ್ಟ್ ಆಫೀಸಿನಲ್ಲಿ ವಿಂಗಡಿಸುವಾಗ ರಿಜಿಸ್ಟರ್ಡ್ ಪತ್ರ ಎಂಬ ಶಿರೋನಾಮೆಯ ಕೆಳಗೆ ಅಂಚೆ ಡಬ್ಬದಲ್ಲಿ ಸಿಕ್ಕಿದ್ದು ಎಂದು ಪೋಸ್ಟ್ ಮಾಸ್ಟರ್ ಶರಾ ಬರೆದಿದ್ದರು. ರಿಜಿಸ್ಟ್ರೇಷನ್ಗೆ ಬೇಕಾಗುವಷ್ಟು ಸ್ಟ್ಯಾಂಪ್ ಹಚ್ಚಿದ್ದುದರಿಂದ ಅದನ್ನು ರಿಜಿಸ್ಟರ್ ಮಾಡಿಕೊಳ್ಳುವ ಕೆಲಸವನ್ನು ಪೋಸ್ಟ್ ಮಾಸ್ಟರು ತಾವೇ ವಹಿಸಿಕೊಂಡು ವಿಳಾಸದಾರರಿಗೆ ಸುರಕ್ಷಿತವಾಗಿ ತಲುಪುವ ಹಾಗೆ ಮಾಡಿದ್ದರು. ಯಾವ ದಯಾಳುವೋ ಬಾಬಾ. ರಸ್ತೆಯಲ್ಲಿ ಬಿದ್ದ ಅದನ್ನು ಎತ್ತಿ ಹತ್ತಿರದ ಪೋಸ್ಟ್ ಡಬ್ಬದಲ್ಲಿ ಹಾಕಿರಬೇಕು. ನನ್ನೊಂದಿಗೆ ಅದೇ ರೈಲಿನಲ್ಲಿ ಆ ಕಾಗದವೂ ಪ್ರಯಾಣ ಮಾಡಿತ್ತು. ನಾನು ಕಾಲೇಜು ತಲುಪುವ ವೇಳೆಗೆ ಅದೂ ಅಲ್ಲಿಗೆ ಬಂದಿತ್ತು. ನಾನು ಇದ್ದಕ್ಕಿದ್ದಂತೆ ಏಕೆ ಬಂದನೆಂಬುದಾಗಲಿ ಈ ಕಾಗದ ಕಳೆದ ಸಮಾಚಾರವಾಗಲಿ ಆಫೀಸಿನ ನನ್ನ ಸಹಾಯಕರಾರಿಗೂ ತಿಳಿಯಲೇ ಇಲ್ಲ. ನಾನು ಹೇಳಲೂ ಇಲ್ಲ. ಮೈಸೂರು ಯೂನಿವರ್ಸಿಟಿ ನಡೆಸುತ್ತಿದ್ದ ಸೆಪ್ಟೆಂಬರ್ ಪರೀಕ್ಷೆ ಪ್ರಾರಂಭವಾಯಿತು. ನಮ್ಮ ಕಾಲೇಜು ಪರೀಕ್ಷಾ ಕೇಂದ್ರವಾಗಿತ್ತು. ಪುಟ್ಟಪರ್ತಿಯಲ್ಲಿ ಆಗ ನವರಾತ್ರಿ ಪೂಜೆ, ಉತ್ಸವ ನಡೆಯುತ್ತಿದ್ದವು. ಕಾಲೇಜು ಮುಖ್ಯನಾಗಿ ನಾನೇ ಪರೀಕ್ಷೆಗಳ ಮುಖ್ಯಾಧಿಕಾರಿಯಾಗಿ ನಡೆಸಬೇಕಾಗಿತ್ತು. ಪರೀಕ್ಷೆ ಆರಂಭವಾಗುವ ಕಾಲಕ್ಕೆ ಅರ್ಧ ಗಂಟೆ ಮುಂಚೆ ಸೀಲಾದ ಪ್ರಶ್ನೆ ಪತ್ರಿಕೆಗಳ ಪ್ಯಾಕೆಟನ್ನು ಆಫೀಸ್ ಕರ್ತವ್ಯಕ್ಕೆಂದು ನೇಮಕಗೊಂಡ ಅಧ್ಯಾಪಕರ ಸಾಕ್ಷಿಯಲ್ಲಿ ಒಡೆಯುವುದು.
ಬೇರೆ ಬೇರೆ ಕೊಠಡಿಗಳಿಗೆ ಕಳಿಸಬೇಕಾದ ಪ್ಯಾಕೆಟ್ಗಳಲ್ಲಿ ಪರೀಕ್ಷಾ ವಿದ್ಯಾರ್ಥಿಗಳ ಸಂಖ್ಯೆಯಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಎಣಿಸಿ ಇಟ್ಟು ಕಳಿಸುವುದು. ಪ್ರತಿ ಕೊಠಡಿಗೂ ಒಬ್ಬರೋ ಇಬ್ಬರೋ ಅಧ್ಯಾಪಕರನ್ನು ಉಸ್ತುವಾರಿ ಮಾಡಲು ನಿಯಮಿಸುವುದು. ಅಂದಂದಿನ ಪರೀಕ್ಷೆ ಮುಗಿದ ಮೇಲೆ ಸಂಗ್ರಹಿಸಿದ ಉತ್ತರ ಪತ್ರಿಕೆಗಳನ್ನು ಎಣಿಸಿ ಎಣಿಕೆ ಪ್ರಕಾರ ಬೇರೆ ಬೇರೆ ಪ್ಯಾಕ್ ಮಾಡಿ 1 ಗಂಟೆ ಅವಧಿಯೊಳಗಾಗಿ ಯೂನಿವರ್ಸಿಟಿ ಪರೀಕ್ಷಾಧಿಕಾರಿ ಕಳಿಸಿದ ಪಟ್ಟಿಯ ಪ್ರಕಾರ ಬೇರೆ ಬೇರೆ ಮೌಲ್ಯಮಾಪಕರಿಗೆ ಅಂಚೆ ಪಾರ್ಸೆಲ್ ಮೂಲಕ ಕಳಿಸುವುದು. ಅಷ್ಟೆಲ್ಲ ಹೊಣೆ ನನ್ನದು. ಕಾಲೇಜಿನ ಮುಖ್ಯಾಧಿಕಾರಿಯಾಗಿ ಈ ಕರ್ತವ್ಯವನ್ನು ನಾನು ನಿರ್ವಹಿಸಬೇಕು. ಭಕ್ತನಾಗಿ ಪ್ರಶಾಂತಿ ನಿಲಯದಲ್ಲಿ ನಡೆಯುವ ನವರಾತ್ರಿಯ ಪೂಜೆ ಉತ್ಸವಗಳಲ್ಲಿ ಕೊನೆಯ 3 ದಿನಗಳಾದರೂ ಭಾಗವಹಿಸಲು ನನ್ನ ತಾಯಿ ಮತ್ತು ಹೆಂಡತಿಯರೊಡನೆ ಪುಟ್ಟಪರ್ತಿಗೆ ಹೋಗಬೇಕೆಂಬ ಆಸೆ. ಹೇಗೂ ಆ 3 ದಿನ ಕಾಲೇಜಿಗೆ ಹಬ್ಬದ ರಜೆ, ಪರೀಕ್ಷೆ ನಡೆಯುವುದಿಲ್ಲ. ಇದು ನನ್ನ ಅದೃಷ್ಟ. ಬೆಂಗಳೂರಿನಲ್ಲಿದ್ದ ನನ್ನ ಹೆಂಡತಿಗೆ ಮಾರನೇ ದಿನ ಸಂಜೆ ಬೆಂಗಳೂರು ಸಿಟಿ ರೈಲು ನಿಲ್ದಾಣದ ಬಳಿ ಇರಬೇಕೆಂದು ದಾವಣಗೆರೆಯಿಂದ ನಾನು ಅಲ್ಲಿಗೆ ಬಂದಿಳಿಯುವುದಾಗಿಯೂ ತಿಳಿಸಿ ಟೆಲಿಗ್ರಾಮ್ ಕೊಟ್ಟೆ. ಪೆನುಗೊಂಡಕ್ಕೆ ಹೋಗುವ ರೈಲು ಹತ್ತಿ ಎಲ್ಲರೂ ಒಟ್ಟಿಗೆ ಪ್ರಯಾಣ ಮಾಡಿ ಪುಟ್ಟಪರ್ತಿಗೆ ಹೋಗುವುದೆಂದು ನಮ್ಮ ವಿಚಾರ. ಈ ಯೋಜನೆಯೇನೋ ಅಚ್ಚುಕಟ್ಟಾಗಿತ್ತು. ಆ ಬೆಳಿಗ್ಗೆ ಆಗಬೇಕಾಗಿದ್ದ ಪ್ರಮಾದದ ಕಿಂಚಿತ್ ಸಂಶಯವೂ ಇರಲಿಲ್ಲ. ಆಗ ಪರೀಕ್ಷಾರ್ಥಿಗಳೆಲ್ಲ ತಮ್ಮ ತಮ್ಮ ಜಾಗಗಳಲ್ಲಿ ಕುಳಿತಿದ್ದರು. ಸೀಲಾದ ಪ್ರಶ್ನೆ ಪತ್ರಿಕೆ ಪ್ಯಾಕೆಟ್ ನನ್ನೆದುರು ಸಿದ್ಧವಾಗಿತ್ತು. ಒಡೆದು ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ಕೊಠಡಿಗೆ ಕೊಂಡೊಯ್ಯುವ ಕವರಿನಲ್ಲಿ ಹಾಕಿಟ್ಟು ವಿತರಿಸಲು ಹೊರಟೆ. ಮೊದಲನೇ ಹಾಲ್ನಲ್ಲಿ 25 ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಗಳನ್ನು ಹಂಚಿದ ಮೇಲೆ ಇದ್ದಕ್ಕಿದ್ದಂತೆ ಗುಜುಗುಜು ಶುರುವಾಯಿತು. ಏನೆಂದು ಕೇಳುವಷ್ಟರಲ್ಲಿ 25 ಜನರು ಎದ್ದು, ಇದು ನಾವು ಬರೆಯಬೇಕಾದ ಪ್ರಶ್ನೆ ಪತ್ರಿಕೆಯೇ ಅಲ್ಲ ಎಂದು ಕೂಗಾಡಿದರು. ಪರೀಕ್ಷಾ ವೇಳಾಪಟ್ಟಿಯ ಪ್ರಕಾರ ಆ ಬೆಳಿಗ್ಗೆ ಇದ್ದದ್ದು ಬ್ರಿಟಿಷ್ ಹಿಸ್ಟ್ರಿ, ಆದರೆ ಹಂಚಿದುದು ಇಂಡಿಯನ್ ಹಿಸ್ಟ್ರಿ ಪೇಪರ್. ವಿದ್ಯಾರ್ಥಿಗಳು ಗಲಾಟೆ ಎಬ್ಬಿಸುವುದು ಸರಿ, ನಾನು ಮಾಡಿರುವುದೇ ತಪ್ಪು ಎಂದು ಅರಿವಾಯಿತು. ಕೂಡಲೇ ಅವರ ಕೈಗಳಿಂದ ಪ್ರಶ್ನೆ ಪತ್ರಿಕೆಗಳನ್ನು ಪಟಪಟ ಅಂತ ಕಿತ್ತುಕೊಂಡು ನನ್ನ ಆಫೀಸಿಗೆ ವಾಪಸ್ ಓಡಿದೆ. ಕಬ್ಬಿಣದ ಬೀರು ತೆಗೆದು ಅವತ್ತಿನ ಸರಿಯಾದ ಪ್ರಶ್ನೆ ಪತ್ರಿಕೆಗಳ ಪ್ಯಾಕೆಟ್ ತೆಗೆದು ತಡವರಿಸುತ್ತಾ ಸೀಲು ಒಡೆದು ಪೇಪರುಗಳನ್ನು ಪರೀಕ್ಷಾರ್ಥಿಗಳಿಗೆ ಹಂಚಿಸಿದೆ. ತಲೆಯ ಮೇಲೆ ಕೈ ಹೊತ್ತು ಚಿಂತಾಕ್ರಾಂತನಾಗಿ ನನ್ನ ಪೀಠದ ಮೇಲೆ ಕುಳಿತೆ. ಎಂತಹ ಪ್ರಮಾದ ಆಗಿ ಹೋಯಿತು, ಅದರ ಪರಿಣಾಮ ಏನಾಗಬಹುದು? ಎದ್ದು ಹೋಗಿ ರೂಮಿನ ಬಾಗಿಲು ಮುಚ್ಚಿ ಅಗಳಿ ಹಾಕಿದೆ. ಬಾಬಾರ ಚಿತ್ರಪಟದ ಎದುರು ಕುಳಿತು ಗಳಗಳನೆ ಹತ್ತು ಬಿಟ್ಟೆ. ಇವತ್ತು ನನಗೇನಾಗಿದೆ? ಇಂತಹ ಭಾರೀ ತಪ್ಪನ್ನು ಮಾಡಲು ಬಾಬಾ ತಾನೇ ಹೇಗೆ ಬಿಟ್ಟರು? ಇಂಡಿಯನ್ ಹಿಸ್ಟ್ರಿ ಪರೀಕ್ಷೆ ಇದ್ದುದು 6 ದಿನಗಳ ನಂತರ. ನನ್ನ ತಪ್ಪಿನಿಂದಾಗಿ ಆ ಪ್ರಶ್ನೆ ಪತ್ರಿಕೆ ಇವತ್ತೇ ಬಹಿರಂಗವಾಗಿದೆ. ಮತ್ತೊಂದು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಬೇಕಾದರೆ ಚರಿತ್ರೆಯ ಪರೀಕ್ಷಾ ಮಂಡಳಿ ಮತ್ತೆ ಸಭೆ ಸೇರಿ ಚರ್ಚಿಸಿ ಪ್ರಶ್ನೆಗಳನ್ನು ರಚಿಸಬೇಕು. ಅದು ಪ್ರಿಂಟ್ ಆಗಬೇಕು. ಮತ್ತೆ ಪ್ಯಾಕ್ ಆಗಿ ಬೇರೆ ಬೇರೆ 15 ಪರೀಕ್ಷಾ ಕೇಂದ್ರಗಳಿಗೆ ರವಾನೆ ಆಗಬೇಕು. ಇಷ್ಟೆಲ್ಲ 5 ದಿನಗಳ ಒಳಗೆ ಆಗುವುದು ಅಸಾಧ್ಯವಾದ ಮಾತು. ನನ್ನನ್ನು ಕಂಡರೆ ಆಗದವರು, ಯಾರ ಅಸಮಾಧಾನವನ್ನು ನಾನು ಕೆರಳಿಸಿದ್ದೇನೋ, ಯಾರಿಗೆ ನನ್ನ ಬಗ್ಗೆ ಸ್ವಲ್ಪವೂ ಸಹಾನುಭೂತಿ ಇಲ್ಲವೋ ಅಂಥವರೆಲ್ಲ ಈಗ ಒಂದಾಗಿ ಕುರಿ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು ಎನ್ನುವಂತೆ ಮಾಡುತ್ತಾರೆ. ಇಂಡಿಯನ್ ಹಿಸ್ಟ್ರಿ ಪರೀಕ್ಷೆ ತೆಗೆದುಕೊಳ್ಳುತ್ತಿರುವ ಸುಮಾರು 400 ವಿದ್ಯಾರ್ಥಿಗಳನ್ನು 15 ದಿನಗಳ ನಂತರ ಬನ್ನಿ, ಆಗ ಈ ಪರೀಕ್ಷೆ ನಡೆಸುತ್ತೇವೆ ಎನ್ನಬೇಕು ವಿಶ್ವವಿದ್ಯಾನಿಲಯ. ತಮ್ಮ ತಮ್ಮ ಊರುಗಳಿಗೆ ಹೋದರೂ ಹೋಗಿ ಬರುವ ಖರ್ಚು ಎಷ್ಟು ಅನಾನುಕೂಲ. ಸುಮ್ಮನೆ ಸಹಿಸಿಕೊಳ್ಳುತ್ತಾರೆಯೇ? ಯೂನಿವರ್ಸಿಟಿಯವರಿಗೆಷ್ಟು ಅನಾವಶ್ಯಕವಾದ ಖರ್ಚು ಮತ್ತು ಎಷ್ಟೊಂದು ತೊಂದರೆ. ಹೀಗೆ ಎಲ್ಲ ಕಡೆಯೂ ಕೋಪ, ಅಸಮಾಧಾನಗಳು ಉಕ್ಕುತ್ತವೆ. ಇದೆಲ್ಲವನ್ನೂ ಅಳುತ್ತಲೇ ಬಾಬಾರ ಎದುರು ನಿವೇದಿಸಿಕೊಂಡೆ. ನನ್ನ ಹೆಂಡತಿಗೆ ಬಹಳ ತುರ್ತಿನ ಕೆಲಸದ ಮೇಲೆ ಮೈಸೂರಿಗೆ ಹೋಗಲೇಬೇಕಾಗಿದೆ. ನನಗಾಗಿ ಕಾಯದೆ ಅಮ್ಮನೂ ಆಕೆಯು ಪುಟ್ಟಪರ್ತಿಗೆ ಹೋಗಬಹುದು. ನಾನು ತಡವಾಗಿಯಾದರೂ ಅಲ್ಲಿಗೆ ಬರಲು ಪ್ರಯತ್ನಿಸುತ್ತೇನೆ ಎಂದು ಇನ್ನೊಂದು ಟೆಲಿಗ್ರಾಮ್ ಕೊಟ್ಟೆ. ಆ ರಾತ್ರಿಯ ಟ್ರೈನಿಗೆ ಹೊರಟು ಬೆಳಿಗ್ಗೆ ಮೈಸೂರಿನಲ್ಲಿದ್ದೆ. ನೇರವಾಗಿ ರಿಜಿಸ್ಟ್ರಾರ್ ಅವರ ಮನೆಗೆ ಹೋದೆ. ಅವರು ನನ್ನ ಪ್ರಿಯ ಮಿತ್ರರಾಗಿದ್ದರು. ಅವರಿಗೆ ನಡೆದ ಸಂಗತಿ ಹೇಳಿದೆ. ಅವರು ನನ್ನ ಭಯವನ್ನು ಬಹುಮಟ್ಟಿಗೆ ಹೋಗಲಾಡಿಸಿದರು. ಚರಿತ್ರೆಯ ಪರೀಕ್ಷಾ ಮಂಡಳಿಯ ಇನ್ನಿಬ್ಬರು ಸದಸ್ಯರು ಮೈಸೂರಿನಲ್ಲೇ ಇರುವರು, ಅವರನ್ನು ಭೇಟಿಯಾದರಾಯಿತು ಎಂದರು. ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ಹೊಸದೊಂದು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧ ಮಾಡಿಕೊಟ್ಟರೆ ರಾತ್ರಿಯೊಳಗಾಗಿ ಮುದ್ರಿಸಿಕೊಡಲು ಸಾಧ್ಯವೇ ಎಂದು ಗವರ್ಮೆಂಟ್ ಪ್ರೆಸ್ಸಿನ ಡೈರೆಕ್ಟರಿಗೆ ಫೋನು ಮಾಡಿ ಕೇಳಿದರು. ಪೋಸ್ಟ್ ಆಫೀಸಿಗೆ ಇರುವ ಒಂದೇ ಒಂದು ದಿನದ ದಸರಾ ರಜೆ ಇರುವುದು 2 ದಿನಗಳ ಬಳಿಕ ಎಂಬುದನ್ನು ಖಚಿತ ಮಾಡಿಕೊಂಡರು. 10:30 ಗಂಟೆಗೆ ಹೊತ್ತಿಗೆ ವೈಸ್ ಚಾನ್ಸಲರ್ ಸಾಹೇಬರು ಕ್ರಾಫರ್ಡ್ ಹಾಲಿನಲ್ಲಿ ನಡೆಯಲಿದ್ದ ಒಂದು ಮಹತ್ವದ ಸಮಾರಂಭಕ್ಕೆ ಹೋಗಬೇಕಾಗಿತ್ತು. ಮುಖ್ಯಮಂತ್ರಿ ಹನುಮಂತಯ್ಯನವರು ಆ ಸಭೆಗೆ ಬರುವವರಿದ್ದರು. ಶಾಲಾ ಶಿಕ್ಷಣ ಕ್ರಮ ಹಾಗೂ ಆಡಳಿತ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಕ ಸುಧಾರಣೆ ತರುವ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು.
ಒಂದು ಕಾಲೇಜಿನ ಮುಖ್ಯಸ್ಥರಾಗಿ ನಾನೂ ಆ ಸಭೆಯಲ್ಲಿ ಹಾಜರಿರಬಹುದೆಂದೂ ಆಗ ಅನುಕೂಲವಾದ ಸಮಯ ನೋಡಿಕೊಂಡು ವೈಸ್ ಚಾನ್ಸಲರಿಗೆ ನನ್ನಿಂದಾದ ಪ್ರಮಾದದ ವಿಚಾರ ತಿಳಿಸಬಹುದೆಂದು ಸಲಹೆಯನ್ನಿತ್ತರು. ಕಾವಂದರು ರೇಗಿ ಬೈದರೆ ಬಯಸಿಕೊಳ್ಳಲು ಸಿದ್ಧವಾಗಿದ್ದು ತುಟಿ ಪಿಟಕ್ಕೆನ್ನದೆ ಎಲ್ಲ ಖಂಡನೆ ದೂಷಣೆಗಳಿಗೂ ತಲೆಯೊಡ್ಡಿರಬೇಕೆಂದೂ ಸೂಚ್ಯವಾಗಿ ಹೇಳಿಯೂ ಇದ್ದರು. ವೈಸ್ ಚಾನ್ಸಲರ ಮನೆ ಅಲ್ಲಿಯೇ ಸಮೀಪದಲ್ಲಿತ್ತು. ನನಗೆ ಗೊತ್ತು. ಅವರು ಹೇಳಿದಂತೆ ವೈಸ್ ಚಾನ್ಸಲರ ಮನೆಯ ಬಳಿ 10:30 ಗಂಟೆ ಹೊತ್ತಿಗೆ ಕಾದಿದ್ದು ರಿಜಿಸ್ಟ್ರಾರ್ ಬಂದ ಕೂಡಲೇ ಅವರ ಜೊತೆಗೂಡಿ ಕ್ರಾಫರ್ಡ್ ಹಾಲ್ಗೆ ಹೋದೆ. ವೈಸ್ ಚಾನ್ಸಲರ್ಗೆ ಸಮೀಪದಲ್ಲೇ ಒಂದು ಆಯಕಟ್ಟಿನ ಸ್ಥಳ ಹಿಡಿದು ಕೂತೆ. ಅಂದರೆ ಸ್ವಲ್ಪ ಹೊತ್ತಿನಲ್ಲೇ ನನ್ನ ಮಡೆಯತನದ ಕೃತಿಯ ಮೇಲೆ ಗುರ್ರೆನ್ನಲೇ ಬೇಕಾದವರ ಬಾಯಿಯ ಬಳಿಯೇ ಕುಳಿತ ಹಾಗೆ. ಸಭೆಯಲ್ಲಿಯೇ ಉಪಸ್ಥಿತ ಇದ್ದವರಲ್ಲಿ ಅನೇಕ ಪರಿಚಿತರು ನನ್ನನ್ನು ನೋಡಿದ ಕೂಡಲೇ ನಕ್ಕು ನಮಸ್ಕಾರ ಎಂದು ಈ ಮಹತ್ವದ ಚರ್ಚೆಯಲ್ಲಿ ಭಾಗವಹಿಸಲೆಂದೇ ಅಷ್ಟು ದೂರದ ಕಾಲೇಜಿನಿಂದ ಬಂದಿರುವನೆಂದು ಭಾವಿಸಿ ಶಿಕ್ಷಣದ ಸುಧಾರಣೆಯ ಹೊಸ ಯೋಜನೆಯ ಬಗ್ಗೆ ನನಗಿರುವ ಅತಿಶಯವಾದ ಕಾಳಜಿ ಆಸಕ್ತಿಗಳಿಗಾಗಿ ತಮ್ಮ ಮೆಚ್ಚುಗೆಯ ಅಭಿನಂದನೆಗಳ ಮಳೆಗರೆದರು. ಲಕ್ಷಾಂತರ ವಿದ್ಯಾರ್ಥಿಗಳ ಭವಿತವ್ಯವನ್ನು ರೂಪಿಸುವ ಈ ಮಹತ್ತರ ಸಭೆಗೆ ಇಡೀ ರಾತ್ರಿ ನಿದ್ದೆಗೆಟ್ಟು ಪಯಣ ಮಾಡಿ ಬಂದಿರಬೇಕಾದರೆ ವಿದ್ಯಾರ್ಥಿಗಳ ಬಗ್ಗೆ ಎಂತಹ ಪ್ರೇಮ, ಎಂತಹ ಆಸೆ ಇವರಿಗೆ! ಇಂತಹ ಪ್ರಿನ್ಸಿಪಾಲರನ್ನು ಪಡೆದಿರುವ ಕಾಲೇಜೇ ನಿಜಕ್ಕೂ ಭಾಗ್ಯಶಾಲಿ ಎಂದು ಅವರೆಲ್ಲ ನನ್ನ ಕಡೆ ನೋಡುತ್ತಿರುವ ಹಾಗೆ ಭಾಸವಾಯಿತು. ಅಭಿನಂದಿಸಿದ ಪ್ರತಿಯೊಬ್ಬರ ಕಡೆಯೂ ಇಷ್ಟಗಲದ ಕೋಟಾ ನಗೆಯನ್ನೇ ಬೀರಿದೆ. ಒಳ್ಳೆ ಆರ್ಭಟದಿಂದಲೇ ಸಭೆ ಆರಂಭವಾಯಿತು. ಮುಖ್ಯಮಂತ್ರಿಗಳು ಬಾಗಿಲ ಬಳಿಯೇ ಎದುರುಗೊಂಡು ಮಾಲೆ ಹಾಕಿ ಬ್ಯಾಂಡ್ ವಾದ್ಯ ವೃಂದದವರ ವಾದನದ ಅಬ್ಬರದಲ್ಲಿ ಸ್ವಾಗತಿಸಿ ಒಳಗೆ ಕರೆತಂದರು. ವೇದಿಕೆಯ ಮೇಲೆ ಅವರು ಆಸೀನರಾದ ಕೂಡಲೇ ವಾದ್ಯವಾದನ ನಿಂತಿತು. ಅವರು ಮಾತನಾಡಲು ಎದ್ದು ನಿಂತ ಕೂಡಲೇ ಇಡೀ ಸಭೆ ಸ್ತಬ್ಧವಾಯಿತು. ಅವರು ಪ್ರಸನ್ನರಾಗಿ ಟಿವಿಯಿಂದ ಇಂಗ್ಲಿಷ್ನಲ್ಲಿ ತಮ್ಮ ಉಪನ್ಯಾಸವನ್ನು ಶುರು ಮಾಡಿ ಕೆಲವು ಮಾತುಗಳನ್ನು ಆಡಿದರೋ ಇಲ್ಲವೋ ಹಿಂದಿನ ಸಾಲದಲ್ಲಿ ಕೂತಿದ್ದ ಹಾಗೆಯೇ ಬಾಗಿಲುಗಳ ಬಳಿ ಕಿಕ್ಕಿರಿದು ಕಿಟಕಿಗಳಲ್ಲೆಲ್ಲ ಕೂತಿದ್ದ ವಿದ್ಯಾರ್ಥಿಗಳು ಏಕಾಏಕಿ ಕನ್ನಡದಲ್ಲಿ ಮಾತಾಡ್ರಿ, ಕನ್ನಡಕ್ಕೆ ಜಯವಾಗಲಿ, ಇಂಗ್ಲಿಷಿಗೆ ಧಿಕ್ಕಾರ, ಜೈ ಕನ್ನಡಾಂಬೆ ಎಂದು ಕೂಗಿದುದಲ್ಲದೆ ತಾಳಬದ್ಧವಾಗಿ ನೆಲವನ್ನು ಕುರ್ಚಿ ಹಿಡಿಗಳನ್ನು ಕುಟ್ಟುತ್ತಾ ಚಪ್ಪಾಳೆ ತಟ್ಟುತ್ತಾ ಕನ್ನಡಂ ಗೆಲ್ಗೆ, ಸಿರಿಗನ್ನಡಂ ಗೆಲ್ಗೆ ಎಂದು ಒಟ್ಟಾಗಿ ಗತ್ತಿನಲ್ಲಿ ಘೋಷಿಸತೊಡಗಿದರು. ಮುಖ್ಯಮಂತ್ರಿಗಳು ಮುಂದೆ ಮಾತನಾಡಲು ಸಾಧ್ಯವಾಗದೆ ಕುಳಿತುಕೊಳ್ಳಬೇಕಾಯಿತು. ಪರಿಸ್ಥಿತಿಯನ್ನು ಹತೋಟಿಗೆ ತರುವ ಕರ್ತವ್ಯ ಈಗ ತಮ್ಮದು ಎಂದು ಇಂಗಿತವನ್ನು ಪೊಲೀಸರು ಗ್ರಹಿಸಿದರು. ತಕ್ಷಣ ಸಭಾಂಗಣದ ಒಳಗೆ ಹಿಂದುಗಡೆ ಗಡಿಬಿಡಿಯಿಂದ ಓಡಾಡಿ ಲಾಠಿ ಹಿಡಿದ ತಮ್ಮ ಕೈಗಳನ್ನು ಚುರುಕುಗೊಳಿಸಿ ಕ್ರಿಯಾಶೀಲರಾದರು. ಭವನದ ಒಳಗೂ ಹೊರಗೂ ಧಾರಾಳವಾಗಿ ಲಾಠಿ ಪ್ರಹಾರ ಮಾಡಿದರು. ಪೆಟ್ಟನ್ನು ತಪ್ಪಿಸಿಕೊಳ್ಳಲು ಅಡ್ಡಿ ಮಾಡಿದ ಕೈಗಳಿಗೆಲ್ಲ ಚುರುಕು ಮುಟ್ಟಿಸಿದರು. ಮುಖ್ಯಮಂತ್ರಿಗಳು ತಮ್ಮ ಪಕ್ಕದಲ್ಲಿ ಕುಳಿತ ವೈಸ್ ಚಾನ್ಸಲರ ಮೇಲೆ ಆಯ್ದ ನಿಂದಾ ವಿಶೇಷಣಗಳ ಮುತ್ತುಗಳನ್ನು ಪ್ರೋಕ್ಷಿಸಿದರು. ವೈಸ್ ಚಾನ್ಸಲರ ಎತ್ತಿದ್ದ ತಲೆ ಬಾಗಿದುದನ್ನು, ಅದರ ಮೇಲಿನ ಕಿರೀಟ ಕಂಪಿಸಿ ಗರಿಗಳು ಉದುರಿದುದನ್ನೂ ನಾನು ನೋಡಿದೆ. ಭಾರೀ ಗೊಂದಲ ಗದ್ದಲ ಉಂಟಾಗಿ ಇನ್ನೇನು ಮುಖ್ಯಮಂತ್ರಿಗಳನ್ನು ಆ ಸ್ಥಳದಿಂದ ಸುರಕ್ಷಿತವಾಗಿ ಹೊರಕ್ಕೆ ಅಲ್ಲಿಂದ ಅವರ ಕಾರಿಗೆ ಸಾಗಿಸುವ ಉಪಾಯವಾಗಿ ಟೈರ್ ಗ್ಯಾಸ್ ಬಿಡುವ ಸೂಚನೆಯನ್ನು ಗುರುತಿಸಿದೆ. ಅದು ಹುಸಿಯಾಗಲಿಲ್ಲ. ಆ ಹೊಗೆಯ ಮಧ್ಯೆ ಕೆಮ್ಮುತ್ತಾ ಕಣ್ಣುಗಳನ್ನು ಉಜ್ಜುತ್ತಾ ಹೇಗೋ ನುಣುಚಿಕೊಂಡು ಹೊರಬಂದೆ. ಅಲ್ಲಿ ನಿಲ್ಲದೆ ನೇರವಾಗಿ ವೈಸ್ ಚಾನ್ಸಲರ ಮನೆಗೆ ಹೋಗಿ ವರಾಂಡದಲ್ಲಿ ಭದ್ರವಾಗಿ ಕುಳಿತೆ. ಸಮಾರಂಭದಿಂದ ನಿಯಮಿತ ವೇಳೆಗೆ ಮುಂಚೆಯೇ ಹಿಂತಿರುಗಲಿದ್ದ ಸಾಹೇಬರು ನನ್ನನ್ನು ನೋಡದೆ ಒಳಗೆ ಹೋಗಲು ಸಾಧ್ಯವೇ ಇಲ್ಲ ಎಂಬಂತಹ ಸ್ಥಳ ಹಿಡಿದು ಕುಳಿತಿದ್ದೆ. ರಿಜಿಸ್ಟ್ರಾರು ಆಗಲೇ ಮನೆಯೊಳಗಿದ್ದು ಅಗತ್ಯವಿದ್ದರೆ ಮಧ್ಯ ಪ್ರವೇಶಿಸಬಹುದೆಂದು ಕಾಯುತ್ತಿದ್ದರು. ವೈಸ್ ಚಾನ್ಸಲರ್ ಕುಂಟುತ್ತಾ ಮನೆಯೊಳಗೆ ಬಂದರು. ಸಮಾರಂಭದಲ್ಲಿ ಆದ ಕಹಿ ಘಟನೆಗಳು ಅವರ ಮನಸ್ಸನ್ನು ಕೊರೆಯುತ್ತಿದ್ದಿರಬೇಕು. ತಮ್ಮ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ದುರಾಭಿಮಾನದಿಂದ ತಮ್ಮ ಮಾತೃಭಾಷೆಗೆ ದನಿ ಕಡಲೆಂದು ಕೂಗಾಡಿದ್ದು, ಅವರ ಪ್ರತಿಕ್ರಿಯೆಯಿಂದ ಕುಪಿತರಾದ ಮುಖ್ಯಮಂತ್ರಿಗಳು ಆರಿಸಿದ ಬೈಗಳ ಆಣಿಮುತ್ತುಗಳನ್ನು ತಮ್ಮ ಮೇಲೆ ಸುರಿಸುವುದೂ ಎಲ್ಲ ಇನ್ನೂ ಹಸಿಯಾಗಿತ್ತು. ಟೈರ್ ಗ್ಯಾಸಿನಿಂದ ಕಣ್ಣುಗಳು ಕೆಂಪಾಗಿದ್ದವು. ನನ್ನನ್ನು ನೋಡಿ ಏನ್ ಸಮಾಚಾರ ಎಂದು ನಿರ್ಭಾವದಿಂದ ಕೇಳುತ್ತಾ ಕುಪ್ಪಳಿಸಿ ಎದುರಿಗಿದ್ದ ಕುರ್ಚಿಯ ಮೇಲೆ ಕುಳಿತರು. ನಾನೊಂದು ತೊಂದರೆಯಲ್ಲಿ ಸಿಕ್ಕಿಕೊಂಡಿದ್ದೇನೆ ಎಂದೆ. ವಿದ್ಯಾರ್ಥಿಗಳೊಂದಿಗೆ ಏನಾದರೂ ತೊಡಕೆ ಎಂದು ಕೇಳಿದರು. ಅವರ ದನಿ ನಡುಗುತ್ತಿತ್ತು. ಹಾಗೇನಿಲ್ಲ ಸರ್, ಈ ಸಂಕಟಕ್ಕೆ ನಾನೇ ಕಾರಣ, ನಾನಾಗಿ ತಂದುಕೊಂಡಿರೋದು ಎಂದೆ. ವಿದ್ಯಾರ್ಥಿಗಳಿಂದ ಆದುದಲ್ಲ ಎಂದು ಸ್ಪಷ್ಟವಾದ ಕೂಡಲೇ ಅವರ ಮನಸ್ಸಿಗೆ ಬಹು ಹಗುರವಾದಂತೆ ಕಂಡಿತು. ಹರ್ಷ ಮೂಡಿತು ಅವರ ಮುಖದ ಮೇಲೆ. ಕೂಡಲೇ ಎದ್ದವರೇ ಕೈ ಚಾಚಿದರು ನನ್ನ ಕೈ ಕುಲುಕುವುದಕ್ಕೆ. ಸದ್ಯ ವಿದ್ಯಾರ್ಥಿಗಳದಲ್ಲವಲ್ಲ ಸಮಸ್ಯೆ, ಬಹಳ ಸಂತೋಷ.
ಅಂತೂ ಪರವಾಗಿಲ್ಲ, ದಾವಣಗೆರೆ ಕಾಲೇಜ್ ಹುಡುಗರನ್ನು ಗಲಾಟೆ ಮಾಡದಂತೆ ಹತೋಟಿಯಲ್ಲಿಟ್ಟುಕೊಂಡಿದ್ದೀರಲ್ಲ ಇಷ್ಟು ವರ್ಷ, ಭೇಷ್, ನೋಡಿದಿರಲ್ಲ ಇವತ್ತು ಇಲ್ಲಿಯಾದ ಅವಾಂತರಾನ ಎಂದು ಹಲುಬಿದರು, ಸಿಗರೇಟೊಂದನ್ನು ಬಾಯಿಗಿಟ್ಟು ಹೊತ್ತಿಸುತ್ತಾ. ನಾನೆಸಗಿದ ಅವಿವೇಕದ ಪ್ರಮಾದವನ್ನು ನಿರೂಪಿಸಿದೆ. ಈಗ ಅದನ್ನು ಸರಿಪಡಿಸಬೇಕಾದ ತುರ್ತು ಅಗತ್ಯಗಳನ್ನು ಮನಗಾಣಿಸಿದೆ. ಸಿಗರೇಟು ದಮ್ಮು ಎಳೆದು ಹೊಗೆ ಬಿಡುತ್ತಾ ಅವರು ಮೇಲಕ್ಕೆದ್ದು, ಅದಕ್ಕಷ್ಟು ಚಿಂತೆ ಮಾಡಬೇಡಿ ಕಸ್ತೂರಿ, ಅತ್ಯಂತ ದಕ್ಷ ನಿಯಂತ್ರಣಗಳನ್ನೊಳಪಟ್ಟಿರುವ ಕಾಲೇಜುಗಳಲ್ಲೂ ಇಂಥ ತಪ್ಪುಗಳಾಗುತ್ತವೆ. ನೀವು ನಿಮ್ಮ ವಿದ್ಯಾರ್ಥಿಗಳನ್ನು ಹಿಡಿತದಲ್ಲಿರಿಸಿಕೊಳ್ಳುವಷ್ಟು ಕಾಲವೂ ನಿಮ್ಮ ಯಾವ ತಪ್ಪನ್ನು ಬೇಕಾದರೂ ನಾನು ಮನ್ನಿಸುತ್ತೇನೆ ಎಂದು ಹೇಳಿದವರೇ ರಿಜಿಸ್ಟ್ರಾರನ್ನು ಒಳಗೆ ಕರೆದರು. ಕೋಣೆಯೊಂದರಲ್ಲಿ ಕುಳಿತು ಇಂಡಿಯನ್ ಹಿಸ್ಟ್ರಿ ಮೇಲೆ ಪ್ರಶ್ನೆಗಳನ್ನು ರಚಿಸಿ ಒಂದು ಕರಡು ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸಿದೆ. 1 ಗಂಟೆ ಅವಧಿಯಲ್ಲಿ ಪರೀಕ್ಷಾ ಮಂಡಳಿಯ ಇನ್ನಿಬ್ಬರು ಸದಸ್ಯರು ಬಂದರು. ಪ್ರಶ್ನೆ ಪತ್ರಿಕೆಯನ್ನು ಕೂಲಂಕುಷವಾಗಿ ನೋಡಿ ಸಣ್ಣ ಪುಟ್ಟ ಮಾರ್ಪಾಡು ಮಾಡಿ ಒಪ್ಪಿಗೆಯ ಸಹಿ ಹಾಕಿದರು. 12 ಗಂಟೆ ಹೊತ್ತಿಗೆ ಅದನ್ನು ಸರ್ಕಾರಿ ಮುದ್ರಣಾಲಯಕ್ಕೆ ಕಳಿಸಲಾಯಿತು. ಮಂಡಳಿಯ ಸದಸ್ಯರಲ್ಲೊಬ್ಬರು ಮಹಿಳೆ, ನನ್ನ ಹಳೆಯ ವಿದ್ಯಾರ್ಥಿನಿ. ಮುದ್ರಣದ ಕರಡನ್ನು ನೋಡಿ ತಿದ್ದಲು ತಾವಾಗಿ ಮುಂದೆ ಬಂದರು. ಪರೀಕ್ಷಾ ಕೇಂದ್ರಗಳಿಗೆ ಪತ್ರಿಕೆಯ ಪಾರ್ಸೆಲ್ಗಳು ಖಂಡಿತ ಸಕಾಲದಲ್ಲಿ ತಲುಪುವು ಎಂದು ಪೋಸ್ಟ್ ಮಾಸ್ಟರ್ ಭರವಸೆ ಕೊಟ್ಟರು. ಮೈಸೂರಿಗೆ ಬಂದ ಮೇಲೆ ಕೆಲಸವಾಯಿತು. ಹೊರಡುವ ಮುನ್ನ ಹೇಳಲು ಹೋದ ನನ್ನ ಬೆನ್ನಿನ ಮೇಲೆ ಬಲವಾಗಿ ಚಪ್ಪರಿಸಿ, ಹೋಗಿ ಬನ್ನಿ ಕಸ್ತೂರಿ, ಇಲ್ಲಿಯ ತನಕ ಹೇಗೆ ಸಂತೋಷವಾಗಿ ಕಾಲೇಜಿನ ಜವಾಬ್ದಾರಿಯನ್ನು ನಿಭಾಯಿಸಿದಿರೋ ಹಾಗೆಯೇ ನಡೆಸಿಕೊಂಡು ಹೋಗಿರಿ. ನಿಮ್ಮ ಹಾಸ್ಯ ಮನೋಭಾವವನ್ನು ಕಳೆದುಕೊಳ್ಳಬೇಡಿ. ಆಕಾಶ ಏನು ಕಳಚಿ ಬಿದ್ದಿಲ್ಲ, ವಿದ್ಯಾರ್ಥಿಗಳೋ ತಣ್ಣಗಾಗಿದ್ದಾರೆ, ಎಲ್ಲವೂ ಸರಿಯಾಗಿದೆ. ನೀವೀಗ ನಿಶ್ಚಿಂತರಾಗಿ ನಿಮ್ಮ ಪುಟ್ಟಪರ್ತಿಗೆ ಹೋಗಬಹುದು ಎಂದರು. ಮೈಸೂರು ಬಿಟ್ಟಾಗ ಮಧ್ಯಾಹ್ನ 3 ಗಂಟೆ. ಬೆಂಗಳೂರು ರೈಲ್ವೆ ಸ್ಟೇಷನ್ನಲ್ಲಿ ಇಳಿದಾಗ ನನ್ನ ಹೆಂಡತಿ ಮತ್ತು ತಾಯಿ ನನಗಾಗಿ ನಾನು ದಾವಣಗೆರೆಯಿಂದ ಬರುವ ರೈಲಿನಲ್ಲಿ ಬರುವನೆಂದು ಕಾಯುತ್ತಿದ್ದರು. ಅವರಿಗೆ ನನ್ನ ಟೆಲಿಗ್ರಾಮ್ ತಲುಪಿರಲಿಲ್ಲ. ಅರ್ಜೆಂಟ್ ಎಂದು ಅದಕ್ಕೆ ಬೇರೆ ಹೆಚ್ಚು ಹಣ ತೆತ್ತು ಕಳಿಸಿದ್ದರೂ ತಂತಿ ಅವರ ಕೈ ಸೇರಲಿಲ್ಲ. ನಾವು ಮೊದಲು ಮಾತಾಡಿಕೊಂಡಂತೆ ನಡೆಯಬೇಕಾದ ಕಾರ್ಯಕ್ರಮದಲ್ಲಿ ವ್ಯತ್ಯಯವಾಗುವುದು ಅನಾವಶ್ಯಕ ಎಂದೋ ಏನೋ ಬಾಬಾ ಟೆಲಿಗ್ರಾಮಿಗೆ ತಡೆ ಹಾಕಿದ್ದರು. ಪುಟ್ಟಪರ್ತಿಯಲ್ಲಿ ದಸರಾ ಹಬ್ಬವನ್ನು ಉತ್ಸಾಹದಿಂದ ಮಾಡಿದೆವು. ಹೊರಡುವ ಮುನ್ನ ಬಾಬಾ ತಮ್ಮ ರೂಮಿಗೆ ಒಳಕ್ಕೆ ಕರೆದರು ಇಂಟರ್ವ್ಯೂಗೆ. ಆಗ, ಸ್ವಾಮಿ, ಕಾಲೇಜಿನ ಮುಖ್ಯನಾಗಿ ಮುಂದುವರಿಯುವ ಅಭಿಲಾಷೆ ನನಗಿಲ್ಲ. ಇದು ತೀರಾ ಎನ್ನುವಷ್ಟರಲ್ಲೇ ಅರ್ಧದಲ್ಲೇ ತಡೆದ ಸ್ವಾಮಿ, ಈಗ ಆದದ್ದಾದರೂ ಏನು ಹೇಳು, ನಿಜವಾಗಿ ನನಗೆಲ್ಲ ಗೊತ್ತು. ಯಾವುದೋ ಪ್ಯಾಕೆಟ್ಟಿಗೆ ಬದಲು ಇನ್ನಾವುದೋ ಪ್ಯಾಕೆಟ್ ಒಡೆದೆ. ದೊಡ್ಡ ತಪ್ಪಾಯಿತೆಂದು ಬಾಗಿಲು ಹಾಕಿಕೊಂಡು ರೂಮಿನಲ್ಲಿ ಒಬ್ಬನೇ ಕುಳಿತು ನನ್ನ ಚಿತ್ರಪಟದ ಎದುರು ಹೇಳಿಕೊಂಡು ಅತ್ತೆ. ಗೊತ್ತು, ಕೊನೆಗೆ ಯಜಮಾನರೇ ನಿನ್ನ ಬೆನ್ನು ತಟ್ಟಿ ಸಮಾಧಾನ ಮಾಡಿ ಧೈರ್ಯ ತುಂಬಿ ಕಳಿಸಲಿಲ್ಲವೇ? ನನಗೇನು ಇದೆಲ್ಲ ತಿಳಿಯದು ಎಂದುಕೊಂಡೆಯಾ? ಅಂತಹ ತಪ್ಪು ಆದುದು ಇದೇ ಮೊದಲ ಸಲ ಎಂದು ತಿಳಿದಿರುವೆಯಾ? ನಾನು ಯಾವಾಗಲೂ ನಿನ್ನೊಂದಿಗೆ ಇದ್ದೇನೆ. ನೀನು ಎಡವಿದಾಗಲೆಲ್ಲ ಹಿಡಿದಿದ್ದೇನೆ. ಎಡವು ಪರವಾಗಿಲ್ಲ, ಬೇಕಾದಷ್ಟು ಸಲ ಮುಗ್ಗರಿಸಿದರೂ ಸದಾ ನಾನು ಹಿಂದೇ ಇದ್ದು ಎತ್ತಿ ಹಿಡಿಯುತ್ತೇನೆ. ಏನು ತೊಂದರೆ ಆಗದಂತೆ ನಿನ್ನನ್ನು ರಕ್ಷಿಸುತ್ತೇನೆ ಎಂದು ಅಭಯ ನೀಡಿದರು. ಇನ್ನು ನಾನು ಮಾತನಾಡುವುದೇನಿದೆ? ಬಾಬಾರ ಅಪಾರ ಕರುಣೆ ನನ್ನನ್ನು ಬೆಚ್ಚಿ ಬೀಳಿಸಿತು. ತಮ್ಮ ಪ್ರೀತಿಯ ಭಕ್ತರ ತಪ್ಪು ನೆಪ್ಪುಗಳನ್ನೂ ಸಹ ಅವರೇ ಗಮನವಿತ್ತು ಸರಿಪಡಿಸುತ್ತಾರೆ ಎನ್ನಬಹುದು. ಆದರೆ ನನ್ನ ಮಟ್ಟಿಗೆ ನಾನು ಅಂತಹ ಭಕ್ತನೆಂದು ಯಾವ ಧೈರ್ಯದಿಂದ ಹೇಳಲಿ? ನನ್ನನ್ನು ನಾನೇ ಪರೀಕ್ಷಿಸಿದರೆ ನನ್ನೊಳಗೆ ಅಂತಹ ದೃಢವಾದ ಪರಿಶುದ್ಧವಾದ ಭಕ್ತಿ ತುಂಬಿದೆ ಎಂದು ಎದೆ ಮುಟ್ಟಿಕೊಂಡು ಹೇಳಲಾರೆ. ಬಾಬಾರ ಪ್ರೀತಿ ಮಹಿಮೆಗಳನ್ನು ಕಂಡು ಮುಗ್ಧನಾಗಿದ್ದೇನೆ. ಅವರ ಬಗ್ಗೆ ಭಯ ಗೌರವಗಳಿವೆ. ಅವರನ್ನು ಮನದೊಳಗೆ ಆರಾಧಿಸುತ್ತೇನೆ. ಅವರ ಸಂತೈಕೆಯ ಅಭಯ ವಚನವನ್ನು ಕೇಳಲು ಆಶಿಸುತ್ತೇನೆ. ಎಲ್ಲ ಸರಿಯಾದರೆ ಅವರು ನಮ್ಮ ಮೇಲೆ ತೋರುವಷ್ಟು ಪ್ರೀತಿಯನ್ನು ನಾನು ಅವರ ಮೇಲೆ ಇಟ್ಟಿರುವೇನೇ ಎಂಬುದು ನಿಜವಾಗಿಯೂ ನನಗೆ ತಿಳಿಯದು. ಸ್ವಾಮಿ ನನಗೆ ಕೊಟ್ಟಿದ್ದ ಸಾಕು ಮಗಳು ಆ ಉಪಾಧ್ಯಾಯಿನಿ. ಆಕೆಯ ಹೆಸರು ಪದ್ಮ ಅಂತಲೇ. ದಾವಣಗೆರೆಯಲ್ಲಿ ನಮ್ಮೊಳಗೆ ಸ್ಫೂರ್ತಿ ಉತ್ಸಾಹಗಳನ್ನು ತುಂಬುತ್ತಿದ್ದಳು. ಬಾಬಾ ಪುಟ್ಟಪರ್ತಿಯಲ್ಲಿ ಕಳೆದ ಬಾಲ್ಯದ ದಿನಗಳ ಅನೇಕ ಕಥೆಗಳನ್ನು ಹೇಳುತ್ತಿದ್ದಳು. ಕ್ರಮವಾಗಿ ಸ್ವಾಮಿಯ ಎಲ್ಲರ ಗುರುವಾಗಿ ಆರಾಧ್ಯ ದೈವವಾಗಿ ವಿಕಾಸಗೊಂಡುದನ್ನೆಲ್ಲ ಆಕೆ ನೋಡಿದ್ದಳು. ಕಲ್ಪತರು ಗುಡ್ಡದ ಮೇಲೆ ಅವರು ಸರ್ವಶಕ್ತ ದೈವೀ ಚೇತನವಾಗಿ ಮೆರೆದ ಅದ್ಭುತ ಮಹಿಮೆಗಳನ್ನೆಲ್ಲ ಪ್ರತ್ಯಕ್ಷವಾಗಿ ನೋಡಿದ್ದಳು. ಹಣೆಯಲ್ಲಿ 3ನೇ ಕಣ್ಣು ತೋರಿಸುತ್ತಾ ತ್ರಿನೇತ್ರನಾಗಿ, ಉಯ್ಯಾಲೆಯಲ್ಲಿ ಕೂತು ತೂಗುತ್ತಾ ಒಮ್ಮೆ ಶ್ರೀಕೃಷ್ಣನಾಗಿ, ಒಮ್ಮೆ ವರಲಕ್ಷ್ಮಿಯಾಗಿ, ಮಗದೊಮ್ಮೆ ಶಿರಡಿ ಸಾಯಿಬಾಗಿ ದರ್ಶನ ಕೊಟ್ಟಿದ್ದನ್ನು ನೋಡಿದ್ದಳು. ಕಳೆದು ಹೋದ ಆ ದಿನಗಳನ್ನು ನೆನೆದುಕೊಳ್ಳುತ್ತಾ ಆಕೆಯ ಹೃದಯ ಬೆಂದು ಬಾಯಾರಿದ ನೆಲ ಮಳೆಗಾಗಿ ಕಾತರಿಸುವಂತೆ ಅವರ ಕೃಪೆಗಾಗಿ ಪ್ರಾರ್ಥನೆಯ ದನಿ ಎತ್ತುದುದು. ಆಕೆಗೆ ಮದುವೆಯಾಗಿರಲಿಲ್ಲ. ಆದರೂ ಬಾಬಾ ತಮಾಷೆಗೆ ಆಕೆಯನ್ನು ವಿಧವೆ, ಅಮಂಗಲದ ಮಾತು ಎಂದು ಕರೆಯುತ್ತಿದ್ದುದನ್ನು ಕೇಳಿದ್ದೆ. ಬಾಬಾರ ಬಾಯಿಂದ ಅಂತಹ ಮಾತು ಬಂದಾಗಲೆಲ್ಲ ಆಕೆ ತುಂಬಾ ನೊಂದುಕೊಳ್ಳುತ್ತಿದ್ದುದನ್ನು ಗಮನಿಸಿದ್ದೆ. ಆಕೆ ಮುಖವನ್ನು ಒಂದು ಥರ ಮಾಡಿಕೊಂಡಾಗ ಬಾಬಾ ಆಕೆಯನ್ನು ಪೀಡಿಸಿ ಸಂತೋಷಿಸುವ ಹಾಗೆ ನಗುತ್ತಿದ್ದುದನ್ನು ನೋಡಿದ್ದೆ.
ಒಂದು ಸಲ ಆಕೆಯ ಪರವಹಿಸಿ ಬಾಬಾರೊಂದಿಗೆ ಆ ಬಗ್ಗೆ ಕೇಳಿದೆ. ಯಾಕೆ ಹೀಗೆ ಕರೆದು ಅವಳನ್ನು ಪೀಡಿಸುವಿರಿ ಎಂದು. ಆಗ ಸ್ವಾಮಿ, ಯಾಕೆ ಎಂದರೆ ಅವಳ ಗಂಡ ಯಮುನಾ ನದಿಯಲ್ಲಿ ಮುಳುಗಿ ಹೋದ, ಅದಕ್ಕೆ ಎಂದು ವಿವರಣೆ ಕೊಟ್ಟರು. ಕೇಳಿ ಆಕೆ ಅಳಲು ಆರಂಭಿಸಿದಳು. ನಿನ್ನ ತಾಯಿ ತಂದೆಯರನ್ನು ಕೇಳು, ಎಲ್ಲ ಹೇಳುತ್ತಾರೆ ಎಂದರು. ಅದರಂತೆ ಆಕೆ ಮನೆಯಲ್ಲಿ ಅವರನ್ನು ಕೇಳಿದಳು. ಸುಮಾರು 17 ವರ್ಷಗಳ ಹಿಂದೆ ನಡೆದ ಸಂಗತಿಯನ್ನವರು ಜ್ಞಾಪಿಸಿಕೊಂಡು ಹೇಳಿದರು. ಅದೆಲ್ಲ ಮರೆತೇ ಹೋಗಿತ್ತಂತೆ. ಮತ್ತೆ ಅದನ್ನು ನೆನಪು ಮಾಡಿಕೊಟ್ಟವರು ಬಾಬಾ ಒಬ್ಬರೇ. ಮಗಳಿಗೆ ಹೇಳಿದರು, ಆಗ ನೀನಿನ್ನೂ 5 ವರ್ಷದ ಪುಟಾಣಿ. ಚಾಮರಾಜಪೇಟೆಯಲ್ಲಿ ನಾವಿದ್ದೆವು. ನಮ್ಮ ನೆರೆಯಲ್ಲೊಬ್ಬರಿದ್ದರು, ಉಡುಪಿಯವರು, ಶ್ರೀಕೃಷ್ಣನ ಪರಮ ಭಕ್ತರು. ಒಂದು ಹೋಟೆಲ್ ನಡೆಸುತ್ತಿದ್ದರು. ಒಳ್ಳೆ ಸಂಪಾದನೆ ಇತ್ತು. ಆದರೆ ಅವರಿಗೆ ಮಕ್ಕಳಿರಲಿಲ್ಲ. ಮಥುರಾದಿಂದಲೇ ತರಿಸಿದ ಶ್ರೀಕೃಷ್ಣನ ಸುಂದರ ವಿಗ್ರಹವನ್ನು ದೇವರ ಮಂಟಪದಲ್ಲಿ ಇರಿಸಿ ಅದರ ಪೂಜೆ ಪುರಸ್ಕಾರಗಳಿಗೆ, ಬೇರೆ ಹಲವು ಧಾರ್ಮಿಕ ಕಾರ್ಯಗಳಿಗೆ ಧಾರಾಳವಾಗಿ ಹಣ ಖರ್ಚು ಮಾಡುತ್ತಿದ್ದರು. ಉಷಾ ಕಾಲದಲ್ಲಿ ಎದ್ದು ಸುಪ್ರಭಾತ ಹೇಳಿ ಕೃಷ್ಣನನ್ನು ಏಳಿಸುವರು. ಅನಂತರ ಅಭಿಷೇಕ ಮಾಡಿ ಸ್ನಾನ ಮಾಡಿಸುವರು. ಮೈ ಕೈಗಳನ್ನೆಲ್ಲ ಚೆನ್ನಾಗಿ ಒರೆಸಿ, ಹಣೆಗೆ ಕಸ್ತೂರಿ ತಿಲಕವಿಟ್ಟು, ವಸ್ತ್ರಾಭರಣಗಳನ್ನು ತೊಡಿಸಿ ಅಲಂಕರಿಸಿ, ಕೊರಳಿಗೆ ಒತ್ತಾಗಿ ಕಟ್ಟಿದ ಹೂಮಾಲೆ ಹಾಕಿ, ದಿನಕ್ಕೊಂದು ಬಗೆಯ ತಿಂಡಿ ಮಾಡಿ ತಿನ್ನಪ್ಪ ಎಂದು ಪ್ರೀತಿಯಿಂದ ಮುಂದಿಟ್ಟು ನೈವೇದ್ಯ ಮಾಡಿ ಬೀಸಣಿಗೆಯಿಂದ ಗಾಳಿ ಬೀಸುವರು. ಸುಕೋಷ್ಣವಾದ ಸಿಹಿ ಹಾಲನ್ನು, ಬೆಣ್ಣೆ ಸಕ್ಕರೆಗಳನ್ನೂ ಕೊಡುವರು. ರಾತ್ರಿ ಉಯ್ಯಾಲೆಯ ಶಯನದಲ್ಲಿರಿಸಿ ಹಾಡುತ್ತಾ ತೂಗಿ ಮಲಗಿಸುವರು. ಹೀಗಿರುತ್ತಾ ಒಂದು ದಿನ ರುಕ್ಮಿಣಿಯೊಂದಿಗೆ ಕೃಷ್ಣನ ಮದುವೆ ಮಾಡಬೇಕೆಂಬ ಅಭಿಲಾಷೆ ಆಯಿತು. ಪೌರೋಹಿತ್ಯಕ್ಕೆ ಪಂಡಿತರೊಬ್ಬರು ಇದ್ದರು. ಕುಟುಂಬಕ್ಕೆ ಬಹಳ ಬೇಕಾದವರು. ಅವರ ಮಾತು ಎಂದರೆ ಆಯಿತು. ಎಂದೂ ತೆಗೆದು ಹಾಕುತ್ತಿರಲಿಲ್ಲ. ಪಂಡಿತರು ಸುಲಕ್ಷಣವಾದ ಪುಟ್ಟ ಹುಡುಗಿಯೊಬ್ಬಳನ್ನು ವಧುವಾಗಲು ಜೋಡಿಸಿರಿ ಎಂದರು. ಆಗ ನೆರೆಮನೆಯ ಪದ್ಮಾನೇ ಸರಿ ಎಂದೆನಿಸಿತು ಅವರಿಗೆ. ಪದ್ಮಾಳನ್ನು ಈ ಕಲ್ಯಾಣೋತ್ಸವಕ್ಕೆ ಕಳಿಸಬೇಕೆಂದು ನಮ್ಮನ್ನು ಸವಿನಯದಿಂದ ಕೇಳಿಕೊಂಡರು. ವಿಚಾರವೇನೆಂದು ತಿಳಿದು ನಾವು ಅದಕ್ಕೆ ಸಂತೋಷವಾಗಿಯೇ ಒಪ್ಪಿಕೊಂಡೆವು. ವಿವಾಹದ ದಿನ 5 ವರ್ಷದ ನಿನ್ನನ್ನು ಚೆನ್ನಾಗಿ ಅಲಂಕಾರ ಮಾಡಿ ವಿವಾಹ ಮಂಟಪಕ್ಕೆ ಕರೆದೊಯ್ದೆವು. ಅಲ್ಲಿ ನಿನ್ನ ಕೈಗೆ ಶಾಸ್ತ್ರೋಕ್ತವಾಗಿ ಕಂಕಣ ಕಟ್ಟಿದ್ದರು. ವಧು ರುಕ್ಮಿಣಿಯ ಪಾತ್ರ ವಹಿಸಲು ನಿನಗೆ ಲಾಲಿಪಾಪ್, ಚಾಕ್ಲೇಟ್, ಪೆಪ್ಪರಮಿಂಟನ್ನು ಧಾರಾಳವಾಗಿ ಲಂಚವಾಗಿ ಕೊಟ್ಟಿದ್ದೆವು. ಹೊಸ ರೇಷ್ಮೆ ಸೀರೆ ಉಡಿಸಿ, ವೆಲ್ವೆಟ್ ಜಾಕೆಟ್ ಹಾಕಿ, ಕೆನ್ನೆಗೆ ದೃಷ್ಟಿ ಬೊಟ್ಟು ಇಟ್ಟು, ಬಳೆ, ಸರ, ಓಲೆ, ಉಂಗುರ, ಬೈತಲೆ ಬೊಟ್ಟು ಮುಂತಾಗಿ ಎಲ್ಲ ಒಡವೆಗಳನ್ನು ಹಾಕಿ ಅಲಂಕರಿಸಿದ್ದೆವು. ತುಂಬ ಮುದ್ದಾದ ಪುಟ್ಟ ಮದುವೆ ಹೆಣ್ಣಾಗಿದ್ದೆ. ಶುಭ ಮುಹೂರ್ತದಲ್ಲಿ ಪುರೋಹಿತ ದ್ವಯರು ಉಚ್ಚ ಕಂಠದಲ್ಲಿ ವಿವಾಹ ಸ್ವಸ್ತಿ ಮಂತ್ರಗಳನ್ನು ಹೇಳುತ್ತಿದ್ದಂತೆ ಶ್ರೀಕೃಷ್ಣನ ಪರವಾಗಿ ನಿನಗೆ ಹಾರ ಹಾಕಿದರು. ಚಿನ್ನದ ಮಾಂಗಲ್ಯವಿದ್ದ ಮಂಗಲ ಸೂತ್ರವನ್ನು ಕಟ್ಟಿದರು. ಇದಾಗಿ ಕೆಲವು ವರ್ಷಗಳು ಕಳೆದವು. ಆ ಕಲ್ಯಾಣೋತ್ಸವ ಮತ್ತು ಅದರ ನಂತರ ನಡೆದ ಸಂಗತಿಗಳು ನಮ್ಮ ನೆನಪಿನಲ್ಲಿ ಮಾಸಿ ಹೋದವು. ನೀನು ಬಿಡು, ನಿನಗೆ ಅದೆಲ್ಲ ಸಂಪೂರ್ಣವಾಗಿ ಮರೆತೇ ಹೋಗಿರಬೇಕು. ನೆನಪಿರಲು ಹೇಗೆ ಸಾಧ್ಯ? ಅಷ್ಟು ಚಿಕ್ಕವಳು ನೀನು ಆಗ. ಮದುವೆಯಲ್ಲಿ ಕಟ್ಟಿದ ಮಾಂಗಲ್ಯ ನಮ್ಮ ಬಳಿಯೇ ಇತ್ತು. ಒಂದೆಡೆ ಜೋಪಾನವಾಗಿ ತೆಗೆದಿರಿಸಿದ್ದೆವು. ಒಂದು ಸಲ ಮನೆಯ ಏನೋ ಒಂದು ಅಗತ್ಯ ಬಂದು ಮರುದಿನವೇ ನಗದು ಹಣಕ್ಕೆ ಅದನ್ನು ಮಾರಿಬಿಟ್ಟೆವು. ನಮ್ಮ ವಿಚಾರ ಹಾಗಿರಲಿ. ಆ ಉಡುಪಿಯವರ ಮನೆಯಲ್ಲಿ ಕ್ರಮಕ್ರಮವಾಗಿ ಶ್ರೀಕೃಷ್ಣ ಭಕ್ತಿಯೂ ತಗ್ಗುತ್ತಾ ಹಿಂದಿನ ಪೂಜಾ ವೈಭವ ಸಂಭ್ರಮಗಳೆಲ್ಲ ಕ್ರಮೇಣ ಮಾಯವಾದವು. ಕಿವುಡಾದ ಕಲ್ಲು ದೇವರ ಮೇಲೆ, ಮೈಕೈ ತುಂಬಿ ಕೊಬ್ಬಿದ ಬ್ರಾಹ್ಮಣರ ಮೇಲೆ, ಲೋಭಿ ದುರಾಸೆಗಳುಳ್ಳ ಪಂಡಿತರ ಮೇಲೆ ಸಿಕ್ಕಾಬಟ್ಟೆ ಹಣ ಖರ್ಚು ಮಾಡಿ ತಮ್ಮ ಸಂಪತ್ತೆಲ್ಲವನ್ನೂ ಕಳೆದುಕೊಂಡರೆಂದು ಅವರ ಬಗ್ಗೆ ಜನ ಆಡಿಕೊಂಡು ನಕ್ಕರು. ಹೋಟೆಲ್ ಮಾಲೀಕನಾಗಿದ್ದ ಆ ಯಜಮಾನನಿಗೂ ದಿಕ್ಕು ತಪ್ಪಿದಂತಾಯಿತು. ಕಣ್ಮಣಿ ಎನಿಸಿದ್ದ ಕೃಷ್ಣನನ್ನು ಕಂಡರೂ ಆಗದಂತಾಯಿತು. ಆ ವಿಗ್ರಹವನ್ನು ಒಂದು ಬಟ್ಟೆಯಲ್ಲಿ ಸುತ್ತಿ ಚೀಲದಲ್ಲಿರಿಸಿಕೊಂಡು ರೈಲಿನಲ್ಲಿ ಕೃಷ್ಣನ ಮಥುರಾ ನಗರಕ್ಕೆ ಹೋಗಿ ಒಂದು ಕರಾಳ ರಾತ್ರಿ ಯಮುನಾ ನದಿಯಲ್ಲಿ ಸ್ವಲ್ಪ ದೂರ ನಡೆದು ಹೋಗಿ ತಮ್ಮ ಶ್ರೀಮಂತಿಕೆಯನ್ನೆಲ್ಲ ಹಿಂಡಿ ಹೀರಿದ ಆ ವಿಗ್ರಹವನ್ನು ಆಳವಾದ ನೀರಿನೊಳಗೆ ಬೀಳುವಂತೆ ಬೀಸಿ ಎಸೆದು ಊರಿಗೆ ಹಿಂತಿರುಗಿದರು. ಹೀಗೆ ರುಕ್ಮಿಣಿಯ ಪಾತ್ರದ ನಿನ್ನನ್ನು ಮದುವೆಯಾದ ವಿಗ್ರಹ ರೂಪದ ಕೃಷ್ಣ ಯಮುನಾ ನದಿಯಲ್ಲಿ ಮುಳುಗಿ ಹೋದ. ನದಿಗೆ ಎಸೆದವರು ಮರೆತರು, ನಾವು ಮರೆತೆವು ಎಂದು ಹೇಳಿ ನಿರೂಪಣೆಯನ್ನು ಮುಗಿಸಿದರು. ಆದರೆ ನಡೆದ ಘೋರ ಘಟನೆ ಭಗವಂತನ ದಾಖಲೆ ಪುಸ್ತಕದಲ್ಲಿ ನಮೂದಿತವಾಗಿ ಬಿಟ್ಟಿತು. 5ನೇ ವರ್ಷದಲ್ಲಿ ಮದುವೆಯಾದ ಪದ್ಮ ಹೀಗೆ ವಿಧವೆ ಆದಳು. ಅದನ್ನೇ ಹಿಡಿದು ಬಾಬಾ ಅವಳನ್ನು ಪೀಡಿಸಿ ಆಕೆಯ ಕಾಲ್ಪನಿಕ ವಿಯೋಗವನ್ನು ತಮಾಷೆ ಮಾಡಿ ನಗುತ್ತಿದ್ದರು. ಪದ್ಮ ಆಗಾಗ ಪುಟಪರ್ತಿಗೆ ಹೋಗುತ್ತಾನೇ ಇರುತ್ತಿದ್ದಳು. ಅಲ್ಲಿನ ಕರಣಂರ 2ನೇ ಹೆಂಡತಿ ಪದ್ಮಳ ಚಿಕ್ಕಮ್ಮ. ಹೋದಾಗಲೆಲ್ಲ ಬಾಬಾ ನಮ್ಮ ಬಗ್ಗೆ ಪದ್ಮಾಳನ್ನು ಕೇಳುತ್ತಿದ್ದರಂತೆ. ಒಂದು ಸಲ ಆಕೆ ಬಾಬಾರನ್ನು ನೋಡಿ ಬಹಳ ಕಾಲವಾಯಿತು.
ಕನಸಿನಲ್ಲಿ ಸಹ ಸ್ವಾಮಿ ದರ್ಶನ ಕೊಡುತ್ತಿಲ್ಲವಲ್ಲ ಎಂದು ಕಸ್ತೂರಿಯವರ ತಾಯಿ ತುಂಬ ವ್ಯಥೆ ಪಡುತ್ತಿದ್ದಾರೆ ಎಂದು ಸ್ವಾಮಿ ಎದುರು ಹೇಳಿದಳಂತೆ. ಅದಕ್ಕೆ ಅವರು ಅನುಕಂಪ ಸೂಚಿಸುತ್ತಾ, ಹೌದು, ಇಲ್ಲಿಂದ ಹೋಗುವಾಗ ಅವರು ನನ್ನ ಕೈ ಹಿಡಿದುಕೊಂಡು ಕನಸಿನಲ್ಲಾದರೂ ಬಂದು ದರ್ಶನ ಕೊಡುತ್ತಾ ಇರಿ ಎಂದು ಅಂಗಲಾಚಿದರು. ಪಾಪ, ತುಂಬ ವ್ಯಥೆ ಪಡುತ್ತಿದ್ದಾರೆ. ಆಗಲಿ, ಈ ರಾತ್ರಿಯೇ ದರ್ಶನ ಕೊಟ್ಟು ಅವರ ಆಸೆಯನ್ನು ಈಡೇರಿಸುತ್ತೇನೆ ಎಂದರಂತೆ. ಇದು ನಡೆಯಿತೆ ಎಂದು ತಿಳಿದುಕೊಳ್ಳುವ ಕುತೂಹಲದಿಂದ ಪದ್ಮಾ ನನಗೆ ಕಾಗದ ಬರೆದಳು. ಆ ದಿನದ ತಾರೀಖನ್ನೂ ತಿಳಿಸಿದ್ದಳು. ಆಶ್ಚರ್ಯ ಅಂದರೆ ಆಶ್ಚರ್ಯ. ಪದ್ಮಾಳ ಕಾಗದ ಬಂದಾಗ ನಾವೆಲ್ಲರೂ ನಮ್ಮ ಮನೆಗೆ ಸ್ವಾಮಿ ಬಂದು ಹೋದರಲ್ಲ ಎಂದು ಹರ್ಷಿಸುತ್ತಿದ್ದೆವು. ಪದ್ಮಾಳ ಕಾಗದವನ್ನೊಡೆದು ಓದಿದೆವು. ಆಕೆ ತಿಳಿಸಿದ್ದ ತಾರೀಕಿನ ದಿನವೇ ರಾತ್ರಿ ಅಮ್ಮ ಮಲಗಿದ್ದವಳು ದಿಢೀರೆಂದು ಎದ್ದು ಸೊಳ್ಳೆ ಪರದೆ ಓಸರಿಸಿ ಬಾಗಿಲ ಕಡೆ ನಡೆದು ಹೋದಳಂತೆ. ಬಾಗಿಲು ತೆರೆದಿತ್ತಂತೆ. ಮೆಟ್ಟಲ ಮೇಲೆ ಬಾಬಾ ನಿಂತಿದ್ದರಂತೆ. ಬೆಳ್ಳಂಬೆಳಗ್ಗೆ ಹಗಲೋ ಎಂಬಷ್ಟು ಬೆಳಕಂತೆ. ಹರ್ಷ ರೋಮಾಂಚಿತಳಾಗಿ ಅಮ್ಮ ಅವರ ಪಾದಗಳಿಗೆ ಉದ್ದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದಳಂತೆ. ತಲೆ ಎತ್ತಿ ನೋಡುತ್ತಿರುವಷ್ಟರಲ್ಲಿ ಅವರು ಕತ್ತಲಲ್ಲಿ ಅದೃಶ್ಯರಾಗಿ ಬಿಟ್ಟಿದ್ದರಂತೆ. ಆಗ ಆವೇಗಗೊಂಡಿದ್ದ ಅವಳು ನನ್ನ ಹೆಸರು ಹಿಡಿದು ಕೂಗಿದಳಂತೆ. ನಿಜ, ಆಕೆ ಕೂಗಿದಾಗ ನಿದ್ರೆಯಿಂದ ಎಚ್ಚರವಾಗಿ ನಾನು ಎದ್ದು ದೀಪ ಹಾಕಿದೆ. ಅಮ್ಮ ಬಾಗಿಲ ಬಳಿ ನಿಂತು ಬಾಬಾ ಬಾಬಾ ಬಂದಿದ್ದರು ಉಗ್ಗುತ್ತಾ ತೊದಲುತ್ತಾ ಹೇಳಿದಳು. ಆಮೇಲೆ ನಿಧಾನವಾಗಿ ಆದ ಅನುಭವವನ್ನೆಲ್ಲ ಹೇಳಿದಳು. ಪದ್ಮಾಳ ಕಾಗದದಲ್ಲಿ ಬರೆದಂತೆ ಅದೇ ತಾರೀಕಿನಂದೇ ಇದು ನಡೆದುದು ನನ್ನನ್ನು ಆಶ್ಚರ್ಯ ಸಂಬಿತನನ್ನಾಗಿ ಮಾಡಿತು. ನಮ್ಮ ದಾವಣಗೆರೆ ಮನೆಗೆ ಒಂದು ಸಂಜೆ ಪದ್ಮಾ ಕುಂಟುತ್ತಾ ಕಾಲಿರಿಸಿದಳು. ಸ್ಕೂಲಿನಲ್ಲಿ ಮೆಟ್ಟಿಲಿಳಿಯುವಾಗ ಕಾಲು ಹೊರಳಿ ಉಳುಕಿ ಬಿಟ್ಟಿತಂತೆ. ಬಹಳ ಬಾಧೆ ಕೊಡುತ್ತಾ ಇದೆ ಎಂದಳು. ರಾತ್ರಿಯೆಲ್ಲ ನಿದ್ರೆ ಬಾರದೆ ಲೈಟು ಉರಿಸುತ್ತಾ ನೋವು ತೊಳಲಾರದಷ್ಟು ಹೆಚ್ಚಾದಾಗ ಬಾಬಾ ನಿರ್ದಯರಾಗಿ ತನ್ನನ್ನು ಉದಾಸೀನ ಮಾಡಿಬಿಟ್ಟಿದ್ದಾರೆಂದು ದೂರುತ್ತಾ ಗೋಳಾಡುತ್ತಿದ್ದಳು. ಮಾರನೇ ದಿನ ಸ್ಕೂಲಿಗೆ ಹೋಗುವುದು ಹೇಗೆ? ಪೇಟೆ ಬೀದಿಗಳಲ್ಲಿ ಕುಂಟಿಕೊಂಡು ಹೋಗುವುದೆಂದರೆ ಎಷ್ಟು ನಾಚಿಕೆ. ತನ್ನ ಮರ್ಯಾದೆಯನ್ನುಳಿಸಿ ಕಾಪಾಡಬೇಕೆಂದು ಬಾಬಾರನ್ನು ಬೇಡುತ್ತಿದ್ದಳು. ಆಗ ಇದ್ದಕ್ಕಿದ್ದಂತೆ ಬಾಬಾ ತನ್ನ ಹೆಸರು ಹಿಡಿದು ಕೂಗಿದಂತಾಯಿತು. ಬಾಬಾ ಬಂದರೇನೋ, ಬಾಗಿಲ ಬಳಿ ಅವರದೇ ದನಿ ಕೇಳಿದಂತಾಗುತ್ತಿದೆ ಎಂದು ಕುಂಟುತ್ತಾ ಹೋಗಿ ಬಾಗಿಲು ತೆರೆದಳು. ಅಲ್ಲೇ ನಿಂತಿದ್ದಾರೆ ಬಾಬಾ. ನಿನ್ನ ಅಜಾಗರೂಕತೆಯಿಂದ ಮಾಡಿಕೊಂಡು ನನ್ನನ್ನೇಕೆ ದೂಷಿಸುತ್ತಿ ಎನ್ನುತ್ತಾ ಒಳಗೆ ಬಂದರು. ಕೈಯಲ್ಲಿ ಒಂದು ಸೀಸೆ ಹಿಡಿದುಕೊಂಡಿದ್ದರು. ಅದರಲ್ಲಿ ಹಳದಿ ಬಣ್ಣದ ಮಂದವಾದ ಔಷಧಿ ಎಣ್ಣೆ ಇತ್ತು. ಜೊತೆಗೆ ಹತ್ತಿಯನ್ನು ಇಟ್ಟುಕೊಂಡಿದ್ದರು. ಎಲ್ಲಿ, ಯಾವ ಪಾದ ಅದು ಉಳುಕಿರೋದು ಎಂದು ಕೇಳಿ ಉಳುಕಿದ ಕಡೆ ಎಣ್ಣೆ ಸವರಿದರು. ಬಳಿಕ ಹಾಗೇ ಕತ್ತಲಲ್ಲಿ ಕರಗಿ ಹೋದರು. ಪದ್ಮಾಳಿಗೆ ಗಾಢವಾದ ನಿದ್ರೆ ಬಂದು ಬಿಟ್ಟಿತು. ಬಾಗಿಲು ಸಹ ಹಾಕಿರಲಿಲ್ಲ. ತೆರೆದದ್ದು ತೆರೆದ ಹಾಗೆಯೇ ಇತ್ತು. ಮಾರನೇ ಬೆಳಿಗ್ಗೆ ಉಳುಕೂ ಇಲ್ಲ, ನೋವೂ ಇಲ್ಲ, ಕಾಲಿಗೇನೂ ಹಾಗೇ ಇಲ್ಲವೇನೋ ಎಂಬ ಹಾಗೆ ನಮ್ಮ ಮನೆಗೆ ನೆಗೆಯುತ್ತಾ ಕುಣಿಯುತ್ತಾ ಬಂದಳು. ತನ್ನ ಪಾದ ಹಿಮ್ಮಡಿಗಳನ್ನು ಹೊರಳಿಸಿ ತಿರುಗಿಸಿ ತೋರಿಸಿದಳು. ಲೇಪಿಸಿದ ಮಂದವಾದ ಹಳದಿ ಔಷಧ ಇನ್ನೂ ಇತ್ತು. ಸೋಪು ಹಾಕಿ ಬಿಸಿ ನೀರಿನಲ್ಲಿ ತೊಳೆದರೂ ಹೋಗಲಿಲ್ಲ. ಯಾವ ಕಾರ್ಯವಾದರೂ ಸರಿ, ಕೇವಲ ಸಂಕಲ್ಪ ಮಾತ್ರದಿಂದಲೇ ನಡೆಸುವುದಷ್ಟೇ ಅಲ್ಲ, ಎಲ್ಲಿ ಏನು ಆಗಬೇಕು ಎಂಬುದನ್ನು ಆಗುವಂತೆ ಮಾಡಬಲ್ಲದು ವಿಶ್ವ ಚೈತನ್ಯ. ಅದರ ಪ್ರತ್ಯಕ್ಷ ರೂಪವಾಗಿರುವ ಬಾಬಾ 100 ಕಡೆ ಸಾಯಿ ರೂಪದಲ್ಲೇ ಕಾಣಿಸಿಕೊಂಡು 100 ಬೇರೆ ಬೇರೆ ಕಾರ್ಯಗಳನ್ನು ಏಕಕಾಲದಲ್ಲಿ ಮಾಡಬಲ್ಲರು. ಅಷ್ಟಾದರೂ ತಮ್ಮ ಮಟ್ಟಿಗೆ ನಿರ್ಲಿಪ್ತರಾಗಿ ಸ್ವಯಂ ಪೂರ್ಣರಾಗಿಯೇ ಸರ್ವದಾ ಇರುತ್ತಾರೆ. ಅವರಲ್ಲಿ ಚ್ಯುತಿ ಎಂಬುದಿಲ್ಲ. ನೆನೆದದ್ದು ತಕ್ಷಣ ಆಗಿಬಿಡುವುದು. ಬೇರೆ ಬೇರೆ ಕಡೆ ಬೇರೆ ಬೇರೆ ಕಾರ್ಯಗಳಲ್ಲಿ ತಮ್ಮ ವ್ಯಕ್ತಿತ್ವದ ಪ್ರಕ್ಷೇಪಣೆ ಮಾಡುವುದು, ತಮ್ಮ ಭಾವನೆ ಆಲೋಚನೆಗಳನ್ನು ಮೂರ್ತಗೊಳಿಸುವುದು ಅವರ ಸಹಜ ಸ್ವಭಾವ. ಇಂಥವೆಲ್ಲವನ್ನೂ ತಮ್ಮ ಸಂಕಲ್ಪ ಎಂಬ ಒಂದೇ ಮಾತಿನಲ್ಲಿ ಹೇಳಿಬಿಡುತ್ತಾರೆ. ನಮ್ಮಗಳೆಲ್ಲರ ಸ್ವಸ್ವರೂಪವೂ ಅದೇ ವಿಶ್ವ ಚೈತನ್ಯವೇ ಎಂದು ನೆನಪು ಮಾಡಿಕೊಡುತ್ತಾರೆ. ಬಾಬಾ ಪ್ರೇಮದ ಸಾಕಾರ ಮೂರ್ತಿ. ಆ ಪ್ರೇಮದ ಒಂದೊಂದು ಸಲದ ಅನುಭವವೂ ಮಿಂಚಿನ ದರ್ಶನವೂ ನನ್ನ ಭಕ್ತಿಯನ್ನು ದೃಢಗೊಳಿಸಿವೆ, ಶ್ರದ್ಧೆಯನ್ನು ಬಲಪಡಿಸಿವೆ. ನಮ್ಮನ್ನು ಅವರೆಷ್ಟು ಪ್ರೇಮದಿಂದ ಕಾಣುತ್ತಾರೆಯೋ ನಾನು ಅಷ್ಟು ಉತ್ಕಟವಾಗಿ ಅವರನ್ನು ಪ್ರೀತಿಸಬೇಕು. ನನ್ನ ಹೃದಯ, ಮನಸ್ಸು, ಆತ್ಮ, ನನ್ನ ಸರ್ವ ಚೈತನ್ಯವೂ ತೋರಿಸಬಹುದಾದಷ್ಟು ಪ್ರೇಮವನ್ನು ಅವರ ಮೇಲೆ ಸುರಿಸಬೇಕು ಎಂಬ ನನ್ನ ಮನೋಭೀಷ್ಟವನ್ನು ಈಡೇರಿಸಿ ಎಂದು ಅವರನ್ನೇ ಪ್ರಾರ್ಥಿಸಿದೆ. ಬಾಬಾ ನಮ್ಮನ್ನು ಅವ್ಯಾಜವಾಗಿ ಪ್ರೀತಿಸುತ್ತಾರೆ. ಅದಕ್ಕೆ ಕಾರಣವಿಲ್ಲ. ಅದರ ಹಿಂದೆ ಸ್ವಾರ್ಥವಿಲ್ಲ. ಪಾತ್ರರು, ಯೋಗ್ಯರು, ಅಯೋಗ್ಯರು ಎಂಬ ಲೆಕ್ಕಾಚಾರವಿಲ್ಲ. ನಮ್ಮಿಂದ ಪ್ರತಿಯಾಗಿ ಏನನ್ನೂ ಅಪೇಕ್ಷಿಸುವುದಿಲ್ಲ, ಏನನ್ನೂ ನಿರೀಕ್ಷಿಸುವುದೂ ಇಲ್ಲ.
ನಮ್ಮ ದುರ್ಗುಣ ದೌರ್ಬಲ್ಯಗಳ ಕಡೆಗಾಗಲಿ ಪಾಪಕೃತ್ಯಗಳ ಕಡೆಗಾಗಲಿ ಎಂದೂ ಸಹ ಲಕ್ಷ್ಯ ಕೊಡುವುದಿಲ್ಲ. ಪಾಪ ಏನೋ ತಪ್ಪು ಮಾಡಿದ್ದಾರೆ ಅಷ್ಟೇ ಎಂದು ಮನ್ನಿಸಿ ಬಿಡುತ್ತಾರೆ. ಇಂತಹ ಬಾಬಾರ ಪ್ರೇಮದ ಸ್ಪರ್ಶಮಣಿ ಅನಂತಪ್ಪನನ್ನು ಹೇಗೆ ಪರಿವರ್ತಿಸಿತು ಎಂಬುದನ್ನು ನೋಡುವ ಭಾಗ್ಯ ನನ್ನ ಪಾಲಿಗೊದಗಿತು. ಅನಂತಪ್ಪನಲ್ಲಿ ಬಾಬಾರ ಬಗ್ಗೆ ಉತ್ಕಟವಾದ ಭಕ್ತಿಯೇ ಉಂಟಾಯಿತು. ಅಂತಹ ಉತ್ಕಟ ಭಕ್ತಿ ನನ್ನ ಹೃದಯದಲ್ಲೂ ಉಂಟಾಗಬಾರದೇ ಎಂದು ನಾನು ಹಂಬಲಿಸುತ್ತಿದ್ದೆ. ಅನಂತಪ್ಪನ ಕಥೆಯನ್ನು ನೀವು ಕೇಳಬೇಕು. ನಾನು ಪ್ರಿನ್ಸಿಪಾಲ್ ಆಗಿದ್ದ ದಾವಣಗೆರೆ ಕಾಲೇಜಿನಲ್ಲಿದ್ದ 12 ಜನ ಸೇವಕರಲ್ಲಿ ಅನಂತಪ್ಪನೂ ಒಬ್ಬ. ಹಿಂದೆ ಪ್ರಿನ್ಸಿಪಾಲರಾಗಿದ್ದ ಪ್ರೊಫೆಸರ್ ನಂಬಿಯಾರ್ ನನಗೆ ಬಿಟ್ಟು ಹೋದ ಆಸ್ತಿ. ಈ ಜವಾನರಲ್ಲಿ ಕೆಲವರು ಆಫೀಸಿನಲ್ಲಿ, ಕೆಲವರು ಹಾಸ್ಟೆಲಿನಲ್ಲಿ, ಕೆಲವರು ಲೈಬ್ರರಿ, ರೀಡಿಂಗ್ ರೂಮ್, ಪ್ರಯೋಗಶಾಲೆ ಮತ್ತು ಕ್ರೀಡಾ ವಿಭಾಗಗಳಲ್ಲಿ ಕೆಲಸ ಮಾಡಲು ನೇಮಕವಾದವರು. ಆ ಕಾಲದಲ್ಲಿ ಪ್ರಿನ್ಸಿಪಾಲರ ಮನೆಗೂ ಕೆಲಸ ಮಾಡಲು ಒಬ್ಬ ಜವಾನನನ್ನು ಕೊಡುತ್ತಿದ್ದರು. ನಮ್ಮ ಮನೆ ಕೆಲಸಕ್ಕೆ ಅನಂತಪ್ಪನನ್ನು ನಾನೇ ಆರಿಸಿಕೊಂಡಿದ್ದೆ. ಆತ ಮಹಾದಡ್ಡ, ಶತಮೂರ್ಖ ಎಂದು 2 ವರ್ಷಗಳ ದೀರ್ಘಕಾಲ ಅವನಿಂದಾದ ತೊಂದರೆಯನ್ನು ಅನುಭವಿಸಿದ್ದ ನಂಬಿಯಾರ್ ಅವರು ಕಾಲೇಜ್ ಅಧಿಕಾರವನ್ನು ನನಗೆ ವಹಿಸಿಕೊಡುವ ಸಮಯದಲ್ಲಿ ಆಪ್ತವಾಗಿ ಹೇಳಿದ್ದರು. ಬೇರೆ ಯಾವುದಾದರೂ ವಿಭಾಗಕ್ಕೆ ಅವನನ್ನು ಹಾಕಿದರೆ ಅವನ ಪೆದ್ದುತನವನ್ನು ಸಹಿಸದೆ ಅಲ್ಲಿಯ ಯಜಮಾನರು ಅವನನ್ನು ಕೆಲಸದಿಂದಲೇ ತೆಗೆದು ಹಾಕಬೇಕೆಂದು ಹಠ ಮಾಡಿದಾರೆಂದು ನನ್ನ ಮನೆಗೆ ಆತನನ್ನು ತೆಗೆದುಕೊಂಡೆ. ಅನಂತಪ್ಪ ಪೆದ್ದ ಎನ್ನುವುದಷ್ಟೇ, ಬಹಳ ಸಾತ್ವಿಕ. ಪ್ರತಿ ಗುರುವಾರ ನಮ್ಮ ಮನೆಯಲ್ಲಿ ನಡೆಯುತ್ತಿದ್ದ ಭಜನೆಗೂ, ಅಮ್ಮ ಮತ್ತು ನನ್ನ ಹೆಂಡತಿ ನಿತ್ಯವೂ ಮಾಡುತ್ತಿದ್ದ ಪೂಜೆಗೂ ಹೂವು, ಗಂಧದ ಕಡ್ಡಿ, ಕರ್ಪೂರ, ಹಣ್ಣು, ತೆಂಗಿನಕಾಯಿ ಕೊಂಡುಕೊಂಡು ತರಲು ಪೇಟೆಗೆ ಹೋಗುವುದೆಂದರೆ ಅವನಿಗೆ ಬಹಳ ಇಷ್ಟ, ಎಲ್ಲಿಲ್ಲದ ಉತ್ಸಾಹ. ಆದರೆ ಅವನಿಗೆ ಗಣಿತದ ನಿಖರವಾದ ಲೆಕ್ಕಾಚಾರ ಅಷ್ಟಾಗಿ ಹಿಡಿಸುತ್ತಿರಲಿಲ್ಲ. ಏಕೆಂದರೆ ಹಣ ಕೊಟ್ಟು ಎಷ್ಟು ಚಿಲ್ಲರೆ ವಾಪಸ್ ಇಸಿದುಕೊಳ್ಳಬೇಕೆಂಬುದೇ ಅವನಿಗೆ ಅರ್ಥವಾಗುತ್ತಿರಲಿಲ್ಲ. ಕೂಡುವುದು, ಕಳೆಯುವುದು, ಗುಣಾಕಾರ, ಭಾಗಾಕಾರ ಇವುಗಳಲ್ಲಿ ಯಾವುದನ್ನು ಮಾಡಿದರೂ ಆತ ತನ್ನ ಮನಸ್ಸಿಗೆ ಬಂದಂತೆ ಮಾಡುತ್ತಿದ್ದನೇ ಹೊರತು ಗಣಿತದ ಯಾವ ಸೂತ್ರಗಳೇ ಆಗಲಿ ನಿಯಮಕ್ಕೆ ಆಗಲಿ ಗುಲಾಮನಾಗುತ್ತಿರಲಿಲ್ಲ. ಹೀಗಾಗಿ ಅವನನ್ನು ಅದೇ ಅಂಗಡಿಗೆ ತಿರುಗಿ ಕಳಿಸಬೇಕಾಗುತ್ತಿತ್ತು. ಲೆಕ್ಕಕ್ಕೆ ಸರಿಯಾಗಿ ಚಿಲ್ಲರೆ ಪಡೆಯಲಿಕ್ಕಾಗಲಿ ಹಿಂತಿರುಗಿಸುವುದಕ್ಕಾಗಲಿ ಪದೇ ಹೋಗಿ ಬರಬೇಕಾಗಿತ್ತು. ದಿನದಲ್ಲಿ ಬಹಳ ಹೊತ್ತು ನಮ್ಮ ಮನೆ ಮುಂಬಾಗಿಲಿನ ಕೊಂಚ ಒಳಗೆ ಒಂದು ಪಕ್ಕದಲ್ಲಿಟ್ಟಿದ್ದ ಮರದ ಸ್ಟೂಲ್ ಮೇಲೆ ಕೂತು ತೂಕಡಿಸುವುದೇ ಅವನ ರೂಢಿಯಾಗಿತ್ತು. ಒಳಗೆ ಪೂಜೆ ಆಗಿ ಆರತಿಯ ಗಂಟೆ ದನಿ ಕೇಳುತ್ತಲೇ ಬೆಚ್ಚಿ ಬಿದ್ದು ಏಳುವನು. ಕಿಟಕಿಯ ಮೂಲಕ ಒಳಗೆ ಪೂಜೆಗೊಂಡ ಬಾಬಾರ ಚಿತ್ರಪಟವನ್ನು ನೋಡುತ್ತಾ ನಿಲ್ಲುವನು. ಆ ಭಾವಚಿತ್ರಕ್ಕೆ ಹೊಸ ಹೂವಿನ ಹಾರ ಹಾಕುವ ಮುನ್ನ ಹಳೆಯ ಹಾರವನ್ನು ತೆಗೆದು ನನ್ನ ಹೆಂಡತಿ ಅನಂತಪ್ಪನ ಕೈಗೆ ಕೊಡುತ್ತಿದ್ದಳು. ಅವನಿಗೆ ಅದೆಷ್ಟು ಖುಷಿಯಾಗುತ್ತಿತ್ತೋ ಆ ಮಾಲೆಯನ್ನು ಕೊಟ್ಟಾಗ. ಅವನಿಗದೊಂದು ಭಾಗ್ಯನಿಧಿ ಸಿಕ್ಕಿದಂತಾಗುತ್ತಿತ್ತು. ಅದು ಅವನಿಗೆ ಶಕ್ತಿದಾಯಕ, ಉತ್ಸಾಹವರ್ಧಕ, ರಕ್ಷಾಯಂತ್ರ. ಒಂದು ಸಲ ನಾವು ಪುಟಪರ್ತಿಗೆ ಹೋದಾಗ ಅವನನ್ನು ಜೊತೆಗೆ ಕರೆದುಕೊಂಡು ಹೋದೆವು. ಲಂಕೆಯಲ್ಲಿ ಒಬ್ಬ ವಿಭೀಷಣ ಇದ್ದ ಹಾಗೆ ಇವನು ಎಂದರು ಬಾಬಾ. ಹಾರಿ ಸಮುದ್ರವನ್ನು ದಾಟಿ ಲಂಕೆಗೆ ಹೋದ ಹನುಮಂತ ಸೀತಾಮಾತೆಯನ್ನು ಹುಡುಕುತ್ತಾ ರಾವಣಾಸುರ ಆ ತಾಯಿಯನ್ನು ಎಲ್ಲಿ ಬಚ್ಚಿಟ್ಟಿರುವನೋ ಎಂದು ಚಿಂತಿಸುತ್ತಾ ಹೊರಟ. ಆತನಿಗೆ ಸ್ವರ್ಣ ಲಂಕೆಯ ವೈಭವ, ವಿಲಾಸ, ಪಾಪಗಳ ಮಧ್ಯೆ ಒಂದೇ ಒಂದು ಮನೆಯಲ್ಲಿ ಮಾತ್ರ ಭಕ್ತಿ ಶರಣಾಗತಿ ಭಾವದ ತರಂಗಗಳು ಅನುಭವವಾಗಿ ಮೈ ಪುಲಕಿತವಾಯಿತಂತೆ. ಅದು ದೈತ್ಯ ಚಕ್ರವರ್ತಿ ರಾವಣೇಶ್ವರನ ತಮ್ಮ ವಿಭೀಷಣನ ಮನೆಯಾಗಿತ್ತಂತೆ. ಅನಂತಪ್ಪ ವಾಸವಾಗಿದ್ದ ತಡಿಕೆ ಮನೆಯಲ್ಲಿ ಕೇವಲ ಸಾತ್ವಿಕ ಸೌರಭವೇ ತುಂಬಿದ್ದ ವಾತಾವರಣವಿತ್ತು. ಕೋಪದ ಕೆಂಪಾಗಲಿ ದ್ವೇಷದ ಕಪ್ಪಾಗಲಿ ಕಿಂಚಿತ್ತೂ ಕಾಣುತ್ತಿರಲಿಲ್ಲ. ಅವನ ಶ್ರದ್ಧೆ ಸರಳತೆಗಳಿಂದ ಕೂಡಿದ ಸಜ್ಜನಿಕೆಯನ್ನು ಗುರುತಿಸಿಯೇ ಬಾಬಾ ಅವನಿಗೆ ವಿಭೀಷಣ ಎಂದು ಹೆಸರಿಟ್ಟದ್ದು. ನನ್ನೆದುರಿಗೆ ಅವರು ಹಾಗೇ ಹೇಳಿದುದು ನನಗೂ ಒಂದು ಎಚ್ಚರಿಕೆ ನೀಡಲೆಂದೇ, ಪಾಠ ಕಲಿಸಲೆಂದೇ. ಒಂದು ಸಣ್ಣ ಸಾಧಾರಣ ಚಿಲ್ಲರ ಕೆಲಸವನ್ನೂ ಮಾಡಲು ಅಸಮರ್ಥನಾದ ದೊಡ್ಡ ಮಡೆಯ ಕುಂಬಳಕಾಯಿ ಅವನು ಎಂದು ತಾತ್ಸಾರದಿಂದ ಕಾಣದಿರಲಿ ಎಂಬುದಕ್ಕಾಗಿ. ಸರ್ವವನ್ನೂ ಸಮವಾಗಿ ಕಾಣುವ ಪ್ರೇಮವೇ ಆಧ್ಯಾತ್ಮ ಪಥದ ಯಾತ್ರಿಕರಿಗೆ ಅಗತ್ಯವಾದ ಪೌಷ್ಟಿಕ ಆಹಾರ. ಅದರ ಬೆಲೆ ಎಷ್ಟೆಂಬುದನ್ನು ನಾನಾಗ ಅರಿತೆ. ಬಾಬಾ ಒಂದು ಸಲ ಅನಂತಪ್ಪನ ಕನಸಿನಲ್ಲಿ ಬಂದು ಅವನನ್ನು ಎಚ್ಚರಿಸಿದರು. ಅದೇ ಹೊತ್ತಿನಲ್ಲಿ ಅವನ ಹೆಂಡತಿಗೂ ಅದೇ ಬಗೆಯ ಕನಸಾಯಿತು. ಅವನ ಹೆಂಡತಿಗೂ ಕಾಲೇಜಿನಲ್ಲಿ ಕೆಲಸ ಕೊಟ್ಟಿದ್ದರು. ವಿದ್ಯಾರ್ಥಿನಿಯರ ಕೊಠಡಿಯಲ್ಲಿ ಸಹಾಯಕಿಯಾಗಿದ್ದಳು. ಆಕೆಯ ತಂಗಿ ನೂಲಿನ ಗಿರಣಿಗೆ ಕೆಲಸಕ್ಕೆ ಹೋಗುತ್ತಿದ್ದಳು. ಒಂದು ರಾತ್ರಿ ಆ ತಂಗಿಯ ಗಂಡ ಸಿಕ್ಕಾಬಟ್ಟೆ ಕುಡಿದು ಬಂದಿದ್ದ. ಏನೋ ಜಗಳ ತೆಗೆದು ಹೆಂಡತಿಯನ್ನು ಕೋಲಿನಿಂದ ಚೆನ್ನಾಗಿ ಹೊಡೆದ. ಆಕೆ ಜ್ಞಾನ ತಪ್ಪಿ ಬಿದ್ದಳು. ಬದುಕಿ ಉಳಿಯುವುದೇ ಕಷ್ಟ ಎಂಬ ಸ್ಥಿತಿ.
ಆ ಸಮಯದಲ್ಲೇ ಬಾಬಾ ಅನಂತಪ್ಪನ ಕನಸಿನಲ್ಲಿ ಬಂದು ಏಯ್ ಏಳು ಏಳು, ನಿನ್ನ ನಾದಿನಿಗೆ ಏನು ಗತಿಯಾಗಿದೆ, ಹೋಗಿ ನೋಡು ಎಂದು ಎಬ್ಬಿಸಿದರು. ಹೆಂಡತಿಯ ಕನಸಿನಲ್ಲೂ ಕಾಣಿಸಿ ಹಾಗೆ ಎಚ್ಚರಿಸಿದರು. ಆಕೆ ಕೊಡವಿಕೊಂಡು ಎದ್ದಳು. ದಂಪತಿಗಳಿಬ್ಬರೂ ಅದೇ ಕೇರಿಯಲ್ಲಿ ಬೇರೆ ಕಡೆ ಇದ್ದ ನಾದಿನಿಯ ಗುಡಿಸಲಿಗೆ ಓಡಿದರು. ಆಕೆಯನ್ನು ಸಾವಿನ ದವಡೆಯಿಂದ ಪಾರು ಮಾಡಿದರು. ಅನಂತಪ್ಪನನ್ನು ರಕ್ಷಿಸುವ, ಕೈ ಹಿಡಿದು ನಡೆಸುವ ಕಾರ್ಯಭಾರವನ್ನು ಬಾಬಾ ಅತ್ಯಂತ ವಾತ್ಸಲ್ಯದಿಂದ ತಾವೇ ವಹಿಸಿಕೊಂಡಿದ್ದರು. ಒಂದು ಸಂದರ್ಭದಲ್ಲಿ ಸ್ವಾಮಿಯ ಸನ್ನಿಧಿಯಿಂದ ದಾವಣಗೆರೆಗೆ ವಾಪಸ್ ಹೊರಟು ನಿಂತಾಗ ಸ್ವಾಮಿ ತಮ್ಮ ಭಾವಚಿತ್ರವಿದ್ದ ದೊಡ್ಡ ಪಟವನ್ನು ನನ್ನ ಕೈಲಿಟ್ಟರು. ನನಗೆ ಆಶ್ಚರ್ಯ. ಇದನ್ನು ದಾವಣಗೆರೆಗೆ ತೆಗೆದುಕೊಂಡು ಹೋಗು, ಅನಂತಪ್ಪನ ದೇವರ ಮನೆಯಲ್ಲಿಡು ಎಂದರು ಮಂದಹಾಸಯುಕ್ತರಾಗಿ. ಅನಂತಪ್ಪ ಕಾಲೇಜಿನಿಂದ 1 ಮೈಲಿ ದೂರದಲ್ಲಿದ್ದ ಒಂದು ಮಣ್ಣಿನ ಗೋಡೆ ಮನೆಯಲ್ಲಿದ್ದ. ಅಂಥದೇ 100 ಮನೆಗಳಿದ್ದವು ಅಲ್ಲಿ ಸುತ್ತ. ಅನಂತಪ್ಪನ ಮಗ ಮತ್ತು ಹೆಣ್ಣು ಮಕ್ಕಳು ಅವರ ಮನೆಯ 8 ಅಡಿ ಉದ್ದ 6 ಅಡಿ ಅಗಲದ ಕೊಠಡಿಯಲ್ಲಿ ಭಜನೆ ಮಾಡುತ್ತಿದ್ದರು. ಕೊಠಡಿಯ ಅರ್ಧದಷ್ಟು ಜಾಗ ದೇವರ ಪಟಗಳಿದ್ದ ಪೂಜಾ ವೇದಿಕೆಯೇ ಆಗಿತ್ತು. ಅನಂತಪ್ಪನ ಭಕ್ತಿ, ಮನೆಯವರೆಲ್ಲರೂ ಸೇರಿ ಮಾಡುತ್ತಿದ್ದ ಭಜನೆ ಮನೆ ಮಾತಾಗಿದ್ದವು. ನಮ್ಮ ಕಾಲೇಜಿನ ಪ್ರೊಫೆಸರ್ಗಳ, ಲೆಕ್ಚರ್ಗಳ ಬಾಯಲ್ಲೂ ಅನಂತಪ್ಪನ ಹೆಸರು ಕೇಳಿ ಬರುತ್ತಿತ್ತು. ಅವನಿದ್ದ ಚೋಪಡಿ ಹಟ್ಟಿಯ ಮನೆಗೆ ಅವರೆಲ್ಲರೂ ಕೊಳೆಗೇರಿಯ ಕೊಚ್ಚೆ, ಗುಂಡಿಗಳು ತುಂಬಿದ್ದ ಓಣಿಗಳಲ್ಲಿ ನಡೆಯುತ್ತಾ ಹಾರುತ್ತಾ ಹೋಗಿ ಮನೆಯ ಹೊರಗಿನ ಕಲ್ಲ ಜಗಲಿಯ ಮೇಲೆ ಭಜನೆ ಕೇಳುತ್ತಾ ಹಾಡುತ್ತಾ ಕುಳಿತುಕೊಳ್ಳುತ್ತಿದ್ದರು. ಭಜನೆ ಆರತಿ ಆದ ಮೇಲೆ ದೊರೆಯುತ್ತಿದ್ದ ವಿಭೂತಿಗೆ ಕಾತರರಾಗಿ ಕಾಯುತ್ತಿದ್ದರು. ಪೆಟ್ಟಿಗೆ ಅಂತಿದ್ದ ಆ ಕೊಠಡಿಯ ದೇವರ ವೇದಿಕೆಯ ಮೇಲೆ ಬಾಬಾರು ಕೊಟ್ಟಿದ್ದ ಚಿತ್ರಪಟವನ್ನು ಪ್ರತಿಷ್ಠಾಪಿಸಿದೆ. ಅವರಿವರು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿಸುವಾಗ ಕೆಲಸಕ್ಕೆ ಬಾರದ್ದೆಂದು ಬಿಸಾಕಿದ ಕಲ್ಲು ಮುಂತಾದ ಸಾಮಗ್ರಿಗಳಿಂದ ಅನಂತಪ್ಪ ನಿರ್ಮಿಸಿದ ದೇಗುಲವೇ ದಾವಣಗೆರೆಯಲ್ಲಿ ಬಾಬಾರ ಮಹಲ್ ಆಯಿತು. ಅತೃಪ್ತಿ, ಸಂಕಷ್ಟಗಳೇ ತುಂಬಿದ್ದ ಆ ಹಟ್ಟಿಯಲ್ಲಿ ಆ ಮಂದಿರವನ್ನು ಉದ್ಘಾಟಿಸಿದಾಗ ಎಲ್ಲರಿಗೂ ಎಂತಹ ಆನಂದ ಉಕ್ಕಿತ್ತು. ಅತ್ಯಲ್ಪ ಕಾಲದಲ್ಲೇ ಅದೊಂದು ಚಿಕ್ಕ ಪ್ರಶಾಂತಿ ನಿಲಯವಾಯಿತು. ಅನಂತಪ್ಪ ಅಲ್ಲಿ ಎಷ್ಟೋ ಹೊತ್ತು ಏಕಾಂತವಾಗಿ ಮೌನವಾಗಿ ಕುಳಿತುಕೊಳ್ಳುವನು. ಒಮ್ಮೊಮ್ಮೆ ಧ್ಯಾನದಲ್ಲೂ ಮುಳುಗಿರುತ್ತಿದ್ದ. ಬಹಳ ಸಲ ತನ್ನ ಚಿಂತೆಗಳನ್ನೆಲ್ಲ ಬಾಬಾರೆದುರು ತೋಡಿಕೊಳ್ಳುತ್ತಾ ಅವರೊಡನೆ ಮಾತನಾಡುವನು. ಅವರ ಚಿತ್ರಪಟದೆದುರು ನಿಂತು ಕೈ ಮುಗಿದು ನಿಂತಾಗ ಒಂದು ಸಲ ಶಿರಡಿ ಬಾಬಾರ ಚಿತ್ರಪಟದಲ್ಲಿದ್ದ ಹೂ ಪ್ರಸಾದವಾಗಿ ಬಿತ್ತು. ಶಿರಡಿ ಸಾಯಿ ಬಾಬಾರ ಚಿತ್ರವನ್ನು ಸತ್ಯಸಾಯಿ ಬಾಬಾರ ಚಿತ್ರಪಟದ ಮೇಲುಗಡೆ ಗೋಡೆಗೆ ತೂಗು ಹಾಕಿದ್ದರು. ಸತ್ಯಸಾಯಿ ಬಾಬಾರ ಚಿತ್ರಪಟದ ಮೇಲಿನ ಹೂವು ಬೀಳದೆ ಶಿರಡಿ ಬಾಬಾರ ಚಿತ್ರಪಟದ ಮೇಲಿನ ಹೂವು ಬಿದ್ದಿತಲ್ಲ ಎಂದು ಅನಂತಪ್ಪ ಬಾಯಿ ಚೂಪು ಮಾಡಿಕೊಂಡು ಒಡ್ಡೊಡ್ಡಾಗಿ, ಇಲ್ಲ ಸ್ವಾಮಿ, ನಾನು ನೋಡಿರೋದು ನಿಮ್ಮನ್ನು, ನಾನು ನಿಮ್ಮ ಭಕ್ತ, ಶಿರಡಿ ಬಾಬಾ ಯಾರೋ ನನಗೇನು, ನೀವು ಹೂ ಕೊಡಿ ಸ್ವಾಮಿ, ನೀವೇ ಹೂ ಕೊಡಬೇಕು ಎಂದು ಗೋಗರೆಯುವನು. ಅವನು ಅಷ್ಟು ದೈನ್ಯತೆಯಿಂದ ಬೇಡುತ್ತಾನಲ್ಲ ಎಂದು ಮನ ಕರಗಿ ಸತ್ಯಸಾಯಿ ಬಾಬಾ ತಮ್ಮ ಚಿತ್ರಪಟಕ್ಕೆ ಹಾಕಿದ ಪುಷ್ಪ ಮಾಲೆಯಿಂದ ಒಂದು ಹೂವನ್ನು ಸಡಿಲಿಸಿ ಮುಂದಕ್ಕೆ ಚಾಚಿದ ಅನಂತಪ್ಪನ ಕೈಗೆ ಬೊಗಸೆಗೆ ಗುರಿಯಿಟ್ಟಂತೆ ಎಸೆಯಬೇಕೇ? ಸತ್ಯವಂತರಿಗೆ ಬೆಳಕನ್ನೂ ಸಜ್ಜನರಿಗೆ ಸಂತೋಷವನ್ನೂ ಭಗವಂತ ಕರುಣಿಸುವನೆಂಬ ಮಾತು ಸತ್ಯವಾದುದು. ಸಖತ್ ಕಾಯಿಲೆಯಾಗಿ ಮಲಗಿದವರೊಬ್ಬರ ಸಂಬಂಧಿಗಳಿಗೆ ಒಮ್ಮೆ ಬಾಬಾ ಆತ ಬದುಕುವ ಭರವಸೆ ಇಲ್ಲ ಎಂದು ಹೇಳಿದರು. ನನಗೆ ತಿಳಿದ ಮಟ್ಟಿಗೆ ಬಾಬಾ ಸಾಮಾನ್ಯವಾಗಿ ಹಾಗೆ ಯಾರಿಗೂ ಹೇಳುವುದಿಲ್ಲ. ಎಲ್ಲೋ ತೀರ ಕೆಲವರಿಗೆ ಮಾತ್ರ ಹೇಳಿದುದು ನನಗೆ ಗೊತ್ತು. ಅನೇಕರಿಗೆ ಸಾವಿನ ನಿಜವಾದ ಅರ್ಥ ಗೊತ್ತಿಲ್ಲ. ಸಾವು ಎಂದರೆ ಜೀವನ ಮುಗಿದೇ ಹೋಯಿತು ಎಂದು ಭಾವಿಸಿ ದೊಡ್ಡ ದನಿಯಲ್ಲಿ ಅಳುತ್ತಾರೆ. ದೇಹ ಎನ್ನುವುದು ದಿಟವಾಗಿ ಒಂದು ಉಡುಗೆ. ಉಡುಗೆ ಇಲ್ಲದೆ ದೇವರ ಮುಂದೆ ನಿಲ್ಲುವಷ್ಟು ಪರಿಶುದ್ಧನಾಗುವವರೆಗೂ ಆತ್ಮ ಈ ಉಡುಗೆಯನ್ನು ಧರಿಸುತ್ತಲೇ ಇರಬೇಕು. ಅನಂತಪ್ಪನ ಹಿರಿಯ ಮಗಳು ತುಂಬಾ ಕಾಯಿಲೆಯಾಗಿ ಮಲಗಿದ್ದಾಗ ಬಾಬಾ ಅನಂತಪ್ಪನಿಗೆ ಗುಳಿಗೆ, ಇಂಜೆಕ್ಷನ್ನು ಅಂತ ಹಣ ಸುರಿಯಬೇಡ, ಆ ಡಾಕ್ಟರುಗಳ ಹಿಂದೆ ಓಡಬೇಡ, ಅವರಿಂದ ನಿನ್ನ ಮಗಳಿಗೆ ಏನೂ ಸಹಾಯವಾಗುವುದಿಲ್ಲ, ಈ ತಿಂಗಳು ಮುಗಿಯುವುದರಲ್ಲಿ ಆಕೆ ಈ ನೋವಿನ ಬದುಕಿನಿಂದಲೇ ಮುಕ್ತಳಾಗುತ್ತಾಳೆ ಎಂದು ಹೇಳಿಬಿಟ್ಟರು. ಅನಂತಪ್ಪನಿಗೆ ಅವರ ಮಾತಿನಲ್ಲಿ ಅಪಾರ ನಂಬಿಕೆ. ಆ ತಿಂಗಳ ಉಳಿದ ದಿನಗಳೆಲ್ಲ ಸಾವು ಎಂಬುದು ಆತ್ಮದ ಬಿಡುಗಡೆಯಷ್ಟೇ. ಹಾಗೆ ಬಂಧ ಮುಕ್ತವಾದ ಜೀವಕ್ಕೆ ತಾರಾಖಚಿತವಾದ ನಭೋಮಂಡಲದಲ್ಲಿ ಸ್ವಚ್ಛಂದವಾಗಿ ಸುತ್ತುವ ಅವಕಾಶ ದೊರೆಯುತ್ತದೆ. ನಂತರ ಹೋರಾಟದ ಜಗತ್ತಿನಲ್ಲಿ ಮತ್ತೆ ಜನ್ಮ ತಾಳುತ್ತದೆ ಎಂಬೀ ವಿಚಾರಗಳನ್ನೇ ಮೆಲುಕು ಹಾಕುವುದರಲ್ಲಿ ಕಳೆದೆವು. ಅನಂತಪ್ಪನ ಹೆಂಡತಿಯನ್ನು ಯಾವುದೋ ನಾಯಿ ಕಚ್ಚಿದಾಗ ಎಲ್ಲರೂ ಅದು ಹುಚ್ಚುನಾಯಿಯೇ ಇರಬೇಕು ಎಂದು ಶಂಕಿಸಿದರು. 15-16 ಇಂಜೆಕ್ಷನ್ನು ಚುಚ್ಚಿಸಿಕೊಳ್ಳಬೇಕು ಎಂದರು. ಆದರೆ ಆಕೆ ಅದಕ್ಕೆಲ್ಲ ಒಪ್ಪದೆ ಬಾಬಾರ ವಿಭೂತಿಯನ್ನು ಮಾತ್ರ ಗಾಯಕ್ಕೆ ಹಚ್ಚುತ್ತಾ ದಿನಕ್ಕೆ2 ಬಾರಿ ಸ್ವಲ್ಪ ವಿಭೂತಿಯನ್ನು ಔಷಧಿಯಂತೆ ಬಾಯಿಗೆ ಹಾಕಿಕೊಂಡು ತಿನ್ನುತ್ತಾ ಗುಣಪಡಿಸಿಕೊಂಡಳು.
ದಾವಣಗೆರೆಯಲ್ಲಿ ಆಫೀಸು ಜವಾನರುಗಳಲ್ಲಿ 3 ಪಾಲು ಜನ ಅನಂತಪ್ಪ ಬಾಬಾರ ಭಾವಚಿತ್ರದ ಮುಂದೆ ಇಡುತ್ತಿದ್ದ ವಿಭೂತಿಗೆ ಗಿರಾಕಿಗಳಾಗಿದ್ದರು. ಮೈಸೂರು ರೈಲ್ವೆ ಕೆಲಸದಲ್ಲಿದ್ದ ಒಬ್ಬನಿಗೆ ಅನಂತಪ್ಪ ತನ್ನ 2ನೇ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದ. ಅವರು ಬೆಂಗಳೂರಿನ ಅಷ್ಟೊಂದು ನಾಗರಿಕ ಸೌಕರ್ಯಗಳಿಲ್ಲದ ಉಪನಗರವೊಂದರಲ್ಲಿ ವಾಸವಾಗಿದ್ದರು. ಗಂಡನಿಗೆ ಏನೋ ಒಂದು ಬಗೆಯ ಕಾಮಾಲೆ ಕಣ್ಣು, ಹೆಂಡತಿಯ ಬಗ್ಗೆ ಇಲ್ಲದ ಸಂಶಯ. ಆಕೆ ಕಿಟಕಿ ಬಾಗಿಲು ತೆರೆದರೆ ಹಾದಿಯಲ್ಲಿ ಹೋಗುವ ಯಾರನ್ನೋ ನೋಡುವುದಕ್ಕೆ ಎಂದು ಆತನ ಖಚಿತವಾದ ತೀರ್ಮಾನ. ಹಾಗಾಗಿ ಯಾವಾಗಲೂ ಅವಳನ್ನು ಗೃಹ ಬಂಧನದಲ್ಲಿರಿಸಿ ಪೀಡಿಸುತ್ತಿದ್ದ. ಸಂಶಯ ಬಲವಾದಾಗಲೆಲ್ಲ ನಡತೆಗೆಟ್ಟವಳೆಂದು ಬೈದು ಚುಚ್ಚಿ ಮಾತನಾಡುತ್ತಿದ್ದಲ್ಲದೆ ಚಚ್ಚಿಯೂ ಹಾಕುತ್ತಿದ್ದ. ಅವನ ಸಂಶಯವನ್ನು ನಿವಾರಿಸಲು ಗಂಡ ಹೆಂಡಿರಲ್ಲಿ ಸಾಮರಸ್ಯವನ್ನು ತರಲು ಅನಂತಪ್ಪ ಮತ್ತು ಇತರರು ಮಾಡಿದ ಪ್ರಯತ್ನಗಳೆಲ್ಲ ವಿಫಲವಾದವು. ಒಂದು ದಿನ ಆ ಚಿಕ್ಕ ವಯಸ್ಸಿನ ಪುಟ್ಟ ಹೆಂಡತಿ ಬಡಪಾಯಿ ಬಾಬಾರ ಹತ್ತಿರ ಹೋಗೋಣ, ಅವರು ಹೇಳಲಿ ನಾನು ಎಂಥವಳು ಅಂತ. ನಾನೆಂದೂ ನಿಮಗೆ ದ್ರೋಹ ಬಗೆದಿಲ್ಲ, ಹಿಂದೆ ಬಗೆದಿಲ್ಲ, ಮುಂದೆ ಬಗೆಯುವುದೂ ಇಲ್ಲ ಎಂದು ಬಾಬಾನೇ ಹೇಳಿದರೆ ನನ್ನನ್ನು ಮನೆಯಲ್ಲಿಟ್ಟುಕೊಳ್ಳಿ, ಹಾಗೆ ಹೇಳದಿದ್ದರೆ ನಾನೇ ನನ್ನ ಪ್ರಾಣ ಕಳೆದುಕೊಂಡು ಬಿಡುತ್ತೇನೆ. ಪುಟ್ಟಪರ್ತಿಯಲ್ಲಿ ಬೇಕಾದಷ್ಟು ಬಾವಿಗಳಿವೆ ಎಂದು ಗಂಡನಿಗೆ ಹೇಳಿದಳು. ಅನಂತಪ್ಪ ತನ್ನ ಹೆಂಡತಿಯನ್ನು ಕರೆದುಕೊಂಡು ಬೆಂಗಳೂರಿಗೆ ಹೋದ. ಮಗಳು ಅಳಿಯಂದಿರ ಜೊತೆಗೆ ಅವರು ಅಲ್ಲಿಂದ ಪುಟ್ಟಪರ್ತಿಗೆ ಹೋದರು. ಸ್ವಾಮಿ ಇಂಟರ್ವ್ಯೂ ಕೊಟ್ಟರು. ಆಗ ಮೊಂಡು ಹಠದ ಅಳಿಯನಿಗೆ ಆಕೆಯ ಬಗ್ಗೆ ವೃಥಾ ಸಂಶಯ ಪಡಬೇಡ, ಆಕೆ ಶ್ರೀರಾಮನ ಪತ್ನಿ ಸೀತಾದೇವಿಯ ಹಾಗೆ, ಶಿವನ ಸತಿ ಪಾರ್ವತಿಯ ಹಾಗೆ ನಿಷ್ಕಲಂಕಳು ಎಂದು ಹೇಳಿದರು. ಆತನಿಗೆ ಅದು ತೀರಾ ಕಹಿಯಾದ ಔಷಧಿಯಾಯಿತು. ಅದನ್ನು ಕುಡಿಯಲು ಅವನ ಅಹಂಕಾರ ಒಪ್ಪಲಿಲ್ಲ. ಅಲ್ಲೇ ರೇಗಿ ಕೂಗಿ ರಾದ್ದಾಂತ ಮಾಡಿದ. ಬಾಬಾರ ಮಾತನ್ನು ಸತ್ಯವೆಂದು ಒಪ್ಪಲಿಲ್ಲ. ಶೀಲಗೆಟ್ಟವಳು ಕುಲಟೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲೇಬೇಕೆಂದು ಪಟ್ಟು ಹಿಡಿದ. ಬಾಬಾ ಅವನನ್ನು ಮೆತ್ತಗೆ ಹೊರಕ್ಕೆ ತಳ್ಳಿ ಬಾಗಿಲು ಹಾಕಿಕೊಂಡರು. ಚಿಂತಿಸಬೇಡ, ಎಲ್ಲ ಸರಿ ಹೋಗುತ್ತೆ. ನಿನ್ನ ಅಳಿಯ ಒಳ್ಳೆಯವನೇ, ಏನೋ ಒಂದು ದುರ್ಭಾವನೆ ಆಳವಾಗಿ ಸೇರಿಕೊಂಡು ಬಿಟ್ಟಿದೆ. ತಕ್ಕ ರೀತಿಯಲ್ಲಿ ನಾನೆಲ್ಲ ಸರಿಪಡಿಸುತ್ತೇನೆ. ಆಮೇಲೆ ನಿನ್ನ ಮಗಳು ಅಳಿಯ ಇಬ್ಬರೂ ಸುಖವಾಗಿ ಸಂಸಾರ ಮಾಡಿಕೊಂಡು ಇರುತ್ತಾರೆ ಎಂದು ಅನಂತಪ್ಪನನ್ನು ಸಂತೈಸಿದರು. ಸರಿ, ಅವರೆಲ್ಲರೂ ಅಲ್ಲಿಂದ ಹೊರಟರು. ಪೆನುಗೊಂಡೆಯನ್ನು ಮುಟ್ಟುವ ವೇಳೆಗೆ ತೀರಾ ತಡವಾಗಿ ಬಿಟ್ಟಿತು. ಹಗಲಿನ ರೈಲು ಹೊರಟು ಹೋಗಿತ್ತು. ರೈಲು ತಪ್ಪಿ ಹೋದುದರಿಂದ ರಾತ್ರಿಯೇ ರೈಲೇ ಗತಿ ಎಂದು ನಿಲ್ದಾಣದಲ್ಲೇ ಕಾಯುತ್ತಾ ಇರಬೇಕಾಯಿತು. ಅದು ಅರ್ಧರಾತ್ರಿಯಲ್ಲಿ ಬರುವ ರೈಲು. ಆದರೇನು ವಿಧಿಯಿಲ್ಲ. ಅಳಿಯ ಇವರೊಡನೆ ಸೇರದೆ ಹತ್ತಿರವಿದ್ದರೆ ಎಲ್ಲಿ ಪ್ರಭಾವಿತನಾಗಿ ಬಿಡುವೆನೋ ಎಂದು ಬಹಳ ಜಾಗರೂಕತೆಯಿಂದ ದೂರವೇ ಇರುತ್ತಿದ್ದು. ಗುರುಗಳ ಬಾಬಾಗಳ ಮೇಲೆ ಕೆಂಡ ಕಾರುತ್ತಾ ಅಂಥವರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸುವುದು ಹೇಗೆ ಎಂದು ಆಲೋಚಿಸುತ್ತಿದ್ದ. ಅಂತೂ ಕಡೆಗೂ ಮಧ್ಯರಾತ್ರಿಯ ರೈಲು ಪುಕ್ ಪುಕ್ ಎನ್ನುತ್ತಾ ನಿಲ್ದಾಣಕ್ಕೆ ಬಂದು ಬುಸುಗುಟ್ಟುತ್ತಾ ನಿಂತಿತು. ಅತ್ತೆ ಮಾವ ಹೆಂಡತಿಯರನ್ನು 3ನೇ ದರ್ಜೆಯ ಬೋಗಿಯೊಳಕ್ಕೆ ದಬ್ಬಿ ತಾನು ಮಾತ್ರ ಅನುನಯದಿಂದ ಗಾರ್ಡನ್ ಒಪ್ಪಿಸಿ ಅನುಮತಿ ಪಡೆದು 1ನೇ ದರ್ಜೆಯ ಕಂಪಾರ್ಟ್ಮೆಂಟಿನಲ್ಲಿ ಹತ್ತಿದ. ಅದು ಖಾಲಿ ಇತ್ತು. ಮತ್ತೊಬ್ಬ ಪ್ರವಾಸಿ ಆ ಅರ್ಧರಾತ್ರಿಯಲ್ಲಿ ಬರುವ ಸಂಭವವೂ ಇರಲಿಲ್ಲ. ಇದನ್ನರಿತೆ ಹೇಗೂ ಈತನೂ ರೈಲ್ವೆ ನೌಕರ ಎಂಬ ಸಹಾನುಭೂತಿಯಿಂದ ಗಾರ್ಡ್ ಅನುಮತಿ ಕೊಟ್ಟಿದ್ದ. ಅಳಿಯ ದೇವರು ಫಸ್ಟ್ ಕ್ಲಾಸಿನ ಮೆತ್ತೆ ಆಸನದ ಮೇಲೆ ಕೈಕಾಲು ಚಾಚಿ ಹಾಯಾಗಿ ಮಲಗಿದರು. ಅನಂತರ ಆದ ಕಥೆಯನ್ನು ಅವತ್ತಿನ ಟ್ರೈನ್ನಲ್ಲಿದ್ದ ಗಾರ್ಡೇ ನನಗೆ ಹೇಳಿದ್ದು. ನಡೆದುದೆಲ್ಲ ತೀರಾ ಅನಿರೀಕ್ಷಿತವಾಗಿ. ಅನಂತಪ್ಪನ ಮಗಳು ಎಂತಹ ಪೀಡನೆಗೆ ಸಿಕ್ಕು ಸಂಕಟಪಡುತ್ತಿದ್ದಾಳೆಂಬುದು ನನಗೆ ಗೊತ್ತೇ ಇರಲಿಲ್ಲ. ಆ ವಾರಾಂತ್ಯದಲ್ಲಿ ನಾನು ಬೆಂಗಳೂರಿನಲ್ಲಿದ್ದೆ. ಏನೇನೋ ಕೆಲಸಗಳ ಮೇಲೆ ನಗರದ ರಸ್ತೆಗಳಲ್ಲೆಲ್ಲ ಸುತ್ತಿ ಸುಸ್ತಾಗಿ ಇನ್ನು ಮನೆಗೆ ನಡೆದು ಹೋಗಲಾರದ ಸ್ಥಿತಿಯಲ್ಲಿ ವಿಧಾನಸೌಧದ ಮುಂದಿನ ಸಿಟಿ ಬಸ್ ಸ್ಟಾಪಿನಲ್ಲಿ ಬಸ್ಸಿಗಾಗಿ ಕಾಯುತ್ತಾ ನಿಂತೆ. ಬಸ್ ಹತ್ತಿದರೆ ನಮ್ಮ ಮನೆಯ ಕಡೆ ಹೋಗುವ ದಿಕ್ಕಿನಲ್ಲಿ ಸಾಕಷ್ಟು ದೂರ ಅನಾಯಾಸವಾಗಿ ಹೋಗಬಹುದಾಗಿತ್ತು. ಜಟಕಾ ಗಾಡಿಯಲ್ಲಿ ಹೋಗುವಷ್ಟು ಧೈರ್ಯ ನನಗಿರಲಿಲ್ಲ. ಹುಚ್ಚು ಮನಸ್ಸಿನ ಆ ಮಹಾ ಘಾಟಿ ಕುದುರೆಗಳು, ಎಳೆಯುವ ರಥಗಳೋ ಎಲ್ಲಿ ಕಳಚಿ ಬೀಳುವೋ ಎಂಬಂಥ ಮುರುಕಲು ಗಾಡಿಗಳು. ಬಸ್ಸೋ ಎಷ್ಟು ಹೊತ್ತು ಕಾದರೂ ಬರಲೇ ಇಲ್ಲ. ಅಷ್ಟರಲ್ಲಿ ಒಬ್ಬರೇ ಸವಾರಿ ಕುಳಿತ ಜಟಕಾ ಗಾಡಿಯೊಂದು ಕಟಕಟ ಎಂಬ ಶಬ್ದ ಮಾಡುತ್ತಾ ಅದೇ ದಾರಿಯಲ್ಲಿ ಬಂದಿತು. ಪಾದಗಳ ಬಿಸಿ ಆರಿಸಿಕೊಳ್ಳುತ್ತಾ ತಲೆ ತಂಪು ಮಾಡಿಕೊಳ್ಳುತ್ತಾ ನಿಂತಿದ್ದ ನನ್ನನ್ನು ನೋಡಿದ ಕೂಡಲೇ ಜಟಕಾದಲ್ಲಿ ಕುಳಿತಿದ್ದವರು ಬಹು ಗೌರವದ ದನಿಯಲ್ಲಿ ನಮಸ್ಕಾರ ಸಾರ್ ಎಂದರು. ನಮಸ್ಕಾರ ಎನ್ನುತ್ತಾ ಅವರು ಯಾರು ಎಂದು ಯೋಚಿಸತೊಡಗಿದೆ. ಅಷ್ಟರಲ್ಲಿ ಅವರು, ಇವತ್ತು ಬಸ್ಸಿನವರೆಲ್ಲ ಸ್ಟ್ರೈಕ್ ಮಾಡಿದ್ದಾರೆ, ಬಸ್ ಬರೋಲ್ಲ, ಬಸ್ಸಿಗೆ ಕಾಯಬೇಡಿ, ಬನ್ನಿ ಈ ಗಾಡಿಯಲ್ಲೇ ಹೋಗೋಣ ಎಂದರು. ನೋಡುತ್ತಾ ಅವರ ಗುರುತು ಹತ್ತಿತು. ನನ್ನ ಹಳೆಯ ವಿದ್ಯಾರ್ಥಿ ಆತ. ಮೈಸೂರ ಬನುಮಯ್ಯ ಕೊಲಿಜಿಯೇಟ್ ಹೈಸ್ಕೂಲಿನಲ್ಲಿ ಓದುತ್ತಿದ್ದ. ಜಟಕಾ ಏರಿ ಕುಳಿತೆ. ಸಾರ್, ಪುಟಪರ್ತಿಗೆ ಹೋಗಿ ಸತ್ಯಸಾಯಿ ಬಾಬಾರ ದರ್ಶನ ಪಡೆಯಬೇಕೆಲ್ಲ ನಾನು ಎಂದ ಆತ. ಆಶ್ಚರ್ಯಚಕಿತನಾದೆ. ಸ್ಕೂಲ್ ಫುಟ್ಬಾಲ್ ಟೀಮಿನ ಪ್ರಚಂಡ ಫುಲ್ ಬ್ಯಾಕ್,
ಒಂದು ಸಲ ಮ್ಯಾಚಿನಲ್ಲಿ ಗೆಲ್ಲಲೇಬೇಕೆಂಬ ಹಠದಲ್ಲಿ ಫುಟ್ಬಾಲನ್ನು ತಲೆಯಿಂದಲೇ ಜೋರಾಗಿ ಒದ್ದು ಸೀದಾ ಗೋಲ್ಗೆ ಕಳಿಸಿ ಜಯಭೇರಿ ಬಾರಿಸಿದ್ದ. ಉಕ್ಕಿನ ತಲೆಬುರುಡೆ ಉಳ್ಳವನು. ಹಸಿರು ಕೆಂಪು ದೀಪವನ್ನಾಗಲಿ ಬಾವುಟವನ್ನಾಗಲಿ ಅತ್ತಿಂದಿತ್ತ ಇತ್ತಿಂದಿತ್ತ ಆಡಿಸಿ ರೈಲು ಗಾಡಿಗಳ ಚಲನ ನಿಲುಗಡೆಗಳನ್ನು ನಿಯಂತ್ರಿಸುತ್ತಿದ್ದ ಗಾರ್ಡ್. ಹೀಗೆ ಇದ್ದಕ್ಕಿದ್ದಂತೆ ಆಧ್ಯಾತ್ಮಿಕ ಆನಂದಕ್ಕಾಗಿ ತೃಷಿತನಾಗಬಹುದೆಂದು ಹೇಗೆ ತಾನೇ ನಾನು ನಿರೀಕ್ಷಿಸಲಿ? ಯಾಕೋ ಏನಾಯಿತು? ಯಾವುದಾದರೂ ಸಂಕಟಕ್ಕೆ ಸಿಕ್ಕಿಕೊಂಡಿದ್ಯಾ ಎಂದು ಕೇಳಿದೆ. ಅಂಥದ್ದೇನೂ ಇಲ್ಲ ಸಾರ್, ಆಶ್ಚರ್ಯಕರವಾದ ಘಟನೆಯೊಂದು ನಡೆಯಿತು. ಅದು ನಡೆದ ರಾತ್ರಿ ನಾನು ಡ್ಯೂಟಿ ಮೇಲೆ ಇದ್ದೆ. ಗುಂತಕಲಿನಿಂದ ಬೆಂಗಳೂರಿಗೆ ಬರುವ ರೈಲಿನಲ್ಲಿದ್ದೆ. ನಾನೇ ಆ ಗಾಡಿಯ ಗಾರ್ಡ್ ಆವತ್ತು. ಪೆನುಗೊಂಡದಲ್ಲಿ ಹತ್ತಿದ್ದ ರೈಲ್ವೆ ನೌಕರನೊಬ್ಬ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್ನಲ್ಲಿ ಮಲಗಲು ಅನುಮತಿ ಕೇಳಿದ. ಮಧ್ಯರಾತ್ರಿ ಮೀರಿದ್ದುದರಿಂದ ಇನ್ನಾರು ಪ್ರಯಾಣಿಕರು ಬರಲಾರರು, ಹೇಗೂ ಖಾಲಿ ಇದೆ, ಅವನು ರೈಲ್ವೆ ನೌಕರ ಎಂದು ಅನುಮತಿ ಇತ್ತೆ. 1.5 ಗಂಟೆ ಕಾಲ ಓಡಿದ ರೈಲು ತೊಂಡೇಬಾವಿ ಸ್ಟೇಷನ್ ತಲುಪಿತು. ಅಲ್ಲಿ ಗಾಡಿ 10 ನಿಮಿಷಗಳ ಕಾಲ ನಿಲ್ಲುತ್ತದೆ. ಫಸ್ಟ್ ಕ್ಲಾಸ್ನಲ್ಲಿ ಮಲಗಲು ನಾನು ಒಪ್ಪಿಗೆ ಕೊಟ್ಟಿದ್ದ ಆಸಾಮಿ ಗಾಡಿಯಿಂದ ಅತ್ಯಂತ ವೇದನಾಪೂರಿತ ಕಂಠದಿಂದ ಅಯ್ಯೋ ಅಯ್ಯೋ ಎಂದು ಕಿರಿಚುತ್ತಾ ಕೆಳಕ್ಕೆ ಧುಮುಕಿದ. ಚಕಿತನಾಗಿ ಅವನ ಬಳಿಗೆ ಧಾವಿಸಿದೆ. ಅವನು ತನ್ನ ಕೆನ್ನೆಗಳನ್ನೂ ಮೈಕೈಗಳನ್ನೂ ಸವರಿಕೊಳ್ಳುತ್ತಾ ತುಂಬ ನೋವನ್ನು ಅನುಭವಿಸುತ್ತಿರುವಂತೆ ಕಂಡ. ನಾನು ಅವನ ಬಳಿಗೆ ಓಡುತ್ತಲೂ ನನ್ನ ಹಿಂದೆ ಪೋರ್ಟರ್ಗಳು, ಅವರ ಹಿಂದೆ ಅಲ್ಲಿದ್ದ ಇತರರು ಎಲ್ಲ ಬಂದು ಆ ಮನುಷ್ಯನ ಸುತ್ತ ಒಂದು ಸಣ್ಣ ಗುಂಪೇ ಸೇರಿತು. ಏನಾಯ್ತಪ್ಪ, ಕೆನ್ನೆಗೆ ಹೊಡೆದರೆ ಯಾರು? ಅವರು ಕಂಪಾರ್ಟ್ಮೆಂಟಲ್ಲಿ ಯಾರೂ ಇರಲಿಲ್ಲವಲ್ಲ ನಾನು ನೋಡಿದಾಗ. ಆಮೇಲೆ ಯಾರಾದರೂ ಹತ್ತಿದರ? ಎಲ್ಲಿ ಅವರು? ತಪ್ಪಿಸಿಕೊಂಡರ? ಹೀಗೆ ಪ್ರಶ್ನೆಯ ಮೇಲೆ ಪ್ರಶ್ನೆ ಹಾಕಿದೆ. ಪಾಪ ಬಡಪಾಯಿ, ಯಾರೋ ಕೆನ್ನೆಗೆ ಚೆನ್ನಾಗಿ ಬಾರಿಸಿದ್ದರು. ಮುಖ ಮೈ ಎಂದು ನೋಡದೆ ಚಚ್ಚಿದ್ದರು. ಆತನನ್ನು ಸಂತೈಸುತ್ತಾ ಸ್ಟೇಷನ್ ಮಾಸ್ಟರ ಕೊಠಡಿಗೆ ಕರೆದೊಯ್ದೆವು. ಒಂದು ಕುರ್ಚಿಯ ಮೇಲೆ ಕುಳ್ಳಿರಿಸಿ ಸ್ವಲ್ಪ ಟೀ ತರಿಸಿಕೊಟ್ಟೆವು. ಆತ ಕೊಂಚ ಟೀ ಕುಡಿಯುತ್ತಾ ಅಳುವನ್ನು ಒತ್ತಿ ಹಿಡಿದುಕೊಳ್ಳುತ್ತಾ ಬಾಧೆಯಿಂದ ಮುಲುಗುತ್ತಾ ನಡೆದ ಘಟನೆಯನ್ನು ಹೇಳಿದ. ವೇಗವಾಗಿ ಓಡುತ್ತಿದ್ದ ಟ್ರೈನು ತೊಂಡೇಬಾವಿಗೆ 6 ಮೈಲಿ ದೂರದಲ್ಲಿರುವಾಗ ಕಂಪಾರ್ಟ್ಮೆಂಟಿನಲ್ಲಿ ಆರಿಸಿದ್ದ ದೀಪಗಳು ಇದ್ದಕ್ಕಿದ್ದಂತೆ ಹತ್ತಿಕೊಂಡು ಪ್ರಕಾಶಮಾನವಾದುವಂತೆ. ಗಾಬರಿಯಿಂದ ಈತ ಎದ್ದು ಕುಳಿತನಂತೆ. ಯಾರು ಎಂದು ಕಣ್ಣು ಹೊಸಕುತ್ತಾ ಸುತ್ತ ನೋಡಿದಾಗ ಮಸಕಾದ ಕೆಂಪು ವರ್ಣ ಕಾಣಿಸಿದಂತಾಯ್ತಂತೆ. ಕ್ರಮೇಣ ಸ್ಪಷ್ಟವಾಗುತ್ತಾ ಸಾಯಿಬಾಬಾ ರೂಪವಾಗಿ ಘನೀಭವಿಸಿತಂತೆ. ಇಡೀ ಕಂಪಾರ್ಟ್ಮೆಂಟ್ ತುಂಬಿದ ಹಾಗೆ ಆಕಾರ ಗಾತ್ರಗಳಿದ್ದುವಂತೆ. 2 ಕೆನ್ನೆ, ಭುಜ, ಬೆನ್ನುಗಳ ಮೇಲೆ ಫಟೀರ್ ಎಂದು ಒಂದೇ ಸಮನೆ ಹೊಡೆತಗಳು ಬೀಳಲಾರಂಭಿಸಿದುವಂತೆ. ಜೊತೆಗೆ ಮಾತು ಕೇಳಿಸಿತಂತೆ. ಆಕೆ ಪರಿಶುದ್ಧಳು, ದೋಷರಹಿತಳು ಎಂದು ನಾನು ಹೇಳಿದರೂ ನಿನಗೆ ನಂಬಿಕೆ ಆಗಲಿಲ್ಲವೇ? ಮತ್ತೆ ಆಕೆಯನ್ನು ಹೊಡೆಯುತ್ತೀಯಾ? ಆಕೆ ನನ್ನ ಮಗು, ನೋವಿನಿಂದ ನರಳುವವರೆಲ್ಲ ನನ್ನ ಮಕ್ಕಳೇ. ಇನ್ನೊಮ್ಮೆ ಆಕೆಯ ಮೇಲೆ ಕೈ ಮಾಡಿಯೇ ಹುಷಾರ್ ಎಂಬ ಮಾತುಗಳು ಕೇಳಿದುವಂತೆ. ಟ್ರೈನು ತೊಂಡೇಬಾವಿಯ ಲೈನ್ ಸಿಗ್ನಲ್ ಕಂಬದ ಬಳಿ ಬರುತ್ತಲೇ ಆ ರೂಪ ಅದೃಶ್ಯವಾಯಿತಂತೆ. ಆಗ ಕೇವಲ ಪ್ರಕಾಶವಾದ ಬೆಳಕು ಮಾತ್ರ ಉಳಿಯಿತಂತೆ. ಇಷ್ಟನ್ನು ಆತ ಭಯದಿಂದ ಕಂಪಿಸುತ್ತಲೇ ಹೇಳಿದ. ಇಷ್ಟು ಸಂಗತಿಯನ್ನು ನಿರೂಪಿಸಿದ ಗಾರ್ಡ್, ಈಗ ತಿಳಿಯಿತೇ ಸಾರ್, ಸತ್ಯಸಾಯಿ ಬಾಬಾರ ದರ್ಶನ ಮಾಡಬೇಕೆಂದು ನಾನೇಕೆ ಅಪೇಕ್ಷಿಸುತ್ತಿದ್ದೇನೆ ಎಂದು. ಓಹ್, ಎಂತಹ ಅದ್ಭುತವಾದ ಪವಾಡ ಸಾರ್ ಇದು ಎಂದು ಮಾತು ಮುಗಿಸಿದ. ಕೆಲ ಹೊತ್ತು ಕಳೆದು ಹೇಳಿದ ಆತ, ಕೇಳಿದ ನಾನು ಬಾಯಿಯಿಂದ ಮಾತೇ ಹೊರಡದೆ ಸುಮ್ಮನೆ ಕುಳಿತೆವು. ದಾವಣಗೆರೆಯಲ್ಲಿ ಅನಂತಪ್ಪನನ್ನು ಈ ಬಗ್ಗೆ ಕೇಳಿದೆ. ಆತ ತನಗೇನು ಗೊತ್ತಿಲ್ಲವೆಂದೂ ಬೆಂಗಳೂರು ಬರುವವರೆಗೂ ತನ್ನ ಡಬ್ಬಿಯಲ್ಲಿ ಗಾಢವಾಗಿ ನಿದ್ರೆ ಮಾಡುತ್ತಿದ್ದುದಾಗಿ ಹೇಳಿದ. ಆ ಘಟನೆಯ ಪರಿಣಾಮವಾಗಿ ಆದ ಬದಲಾವಣೆ ಮಾತ್ರ ಚೆನ್ನಾಗಿ ಗೊತ್ತು ಎಂದ. ಪುಟ್ಟಪರ್ತಿಗೆ ಹೋಗಿ ಬಂದಾಗಿನಿಂದ ಅಳಿಯ ದೇವರ ಮುನಿಸೆಲ್ಲ ಮಾಯವಾಗಿದೆ ಅಂತೆ. ಹಿಂದಿನಂತೆ ಸಿಡುಕದೆ, ಮುಖ ಗಂಟಿಕ್ಕದೆ, ಪ್ರಸನ್ನನಾಗಿ ಖುಷಿಯಾಗಿ ಇರುತ್ತಾನಂತೆ. ಬಹಳ ಮೆತ್ತನಾಗಿದ್ದಾನೆ ಸಾರ್. ಮಾತು ನಡವಳಿಕೆ ಎಲ್ಲ ಮೃದುವಾಗಿದೆ. ಈಗ ಮನೆಯಲ್ಲಿ ಯಾವ ಯುದ್ಧಕಾಂಡವೂ ಇಲ್ಲ. ಸಮರ ಮುಖದಲ್ಲಿ ಎಲ್ಲ ಶಾಂತವಾಗಿದೆ ಎಂದು ಮಗಳು ಕಾಗದ ಬರೆದಿದ್ದಾಳೆ ಎಂದು ಅನಂತಪ್ಪ ನಿಡಿದಾದ ನೆಮ್ಮದಿಯ ಉಸಿರು ಬಿಡುತ್ತಾ ಹೇಳಿದ. ಇದಾದ ಮೇಲೆ ನಾನೇ ಆ ರಗಳೆ ಆಟಾಟೋಪಗಳ ಅಳಿಯನನ್ನು ಭೇಟಿಯಾಗಿದ್ದೆ. ಆಗ ಆತ ನಾಯಿ ಕೊನ್ನಿಯಾಗಿದ್ದಾನೆಂದು ಅರ್ಥವಾಯಿತು. ತನ್ನ ದಾರ್ಶ್ಯಕ್ಕಾಗಿ ಪಶ್ಚಾತ್ತಾಪ ಪಟ್ಟ. ತಾನು ಮಾಡಿದ ತಪ್ಪಿಗೆ ತಕ್ಕ ಶಾಸ್ತಿಯಾದುದು ಸರಿಯಾಗಿಯೇ ಇದೆ ಎಂದು ಒಪ್ಪಿಕೊಂಡ. ಪ್ರತಿ ತಿಂಗಳು ತಂದ ಸಂಬಳವೆಲ್ಲವನ್ನು ಹೆಂಡತಿಯ ಕೈಗೆ ಹಾಕಿಬಿಡುತ್ತಾನಂತೆ. ಹೀಗೆ ಎಲ್ಲವನ್ನು ನನ್ನೊಡನೆ ಆಪ್ತವಾಗಿ ಹೇಳಿಕೊಂಡ. ಈ ಸಂಗತಿಗಳೆಲ್ಲ ನಡೆದು ಹಲವಾರು ತಿಂಗಳ ನಂತರ ಹೀಗೆ ಕೆಲವು ಭಕ್ತರೊಡನೆ ಮಾತನಾಡುತ್ತಿರುವಾಗ ಬಾಬಾ ಹಿಂದೆ ತಾವು ಶಿರಡಿಯಲ್ಲಿದ್ದಾಗ ಒಮ್ಮೊಮ್ಮೆ ಕೋಪದಿಂದ ಸಿಡಿದೆದ್ದು ಕೋಲಿನಿಂದ ಕೆಲವರನ್ನು ಬಾರಿಸುತ್ತಿದ್ದುದಾಗಿ ಹೇಳಿದರು. ಅದೇ ಸಮಯ ಎಂದುಕೊಂಡು ನಾನು, ಈಗ ಈ ಅವತಾರದಲ್ಲಿಯೂ ಯಾರನ್ನಾದರೂ ಹಾಗೆ ಬಾರಿಸಿದುದುಂಟೇ ಸ್ವಾಮಿ ಎಂದು ಕೇಳುವ ಸಾಹಸ ಮಾಡಿದೆ. ಆಗ ಅವರು,
ಈಗ ಅಂತಹ ಕೋಪ ಇಲ್ಲ, ಪೂರ್ತಿ ಪ್ರೇಮವೇ ತುಂಬಿದೆ ನನ್ನಲ್ಲಿ ಎಂದರು. ಅಷ್ಟಕ್ಕೆ ಬಿಡದೆ ಪುನಃ ನಾನು ಶಿರ್ಡಿ ಬಾಬಾರಂತೆ ನೇರವಾಗಿ ಹೊಡೆಯದಿದ್ದರೂ ಪರೋಕ್ಷವಾಗಿ ಯಾರನ್ನೂ ಹೊಡೆದಿಲ್ಲವೇ ಎಂದು ಪ್ರಶ್ನಿಸಿದೆ. ಅದಕ್ಕೆ ಅವರು ನನ್ನನ್ನೇ ಸ್ವಲ್ಪ ಹೊತ್ತು ಒಂದು ಬಗೆಯಾಗಿ ನೋಡುತ್ತಾ, ಏನು ಅನಂತಪ್ಪನ ಅಳಿಯನ ವಿಷಯ ಕೇಳುತ್ತಾ ಇದ್ದೀಯಾ? ಓ ಅದಕ್ಕೂ ಪ್ರೀತಿಯ ಕಾರಣ ಎಂದರು. ಪ್ರೀತಿ ಎಂದರೆ ಚಿತ್ರಹಿಂಸೆಗೆ ಗುರಿಯಾಗಿದ್ದ ಆ ಬಡಪಾಯಿ ಮಗಳ ಮೇಲಿನ ಮರುಕ ಅನ್ನಿ ಎಂದೆ. ಛೆ ವಾತ್ಸಲ್ಯ ಮಗಳ ಮೇಲೆ ಮಾತ್ರವಲ್ಲ, ಆ ಹುಚ್ಚನಂತೆ ಆಡುತ್ತಿದ್ದ ಅಳಿಯನ ಮೇಲೂ ಎಂದು ಬಾಬಾ ಒತ್ತಿ ಹೇಳಿದರು. ಈ ಮಾತು ನನ್ನ ಮನಸ್ಸಿನಲ್ಲಿ ಅನೇಕ ವಿಚಾರ ತರಂಗಗಳನ್ನು ಎಬ್ಬಿಸಿತು. ಬಾಬಾರದು ಎಂತಹ ಉದಾರವಾದ ಮನಸ್ಸು, ಎಂತಹ ಅಪಾರ ಅನುಕಂಪ. ಅವರ ದೃಷ್ಟಿಯಲ್ಲಿ ಯಾರೂ ಪಾಪಿಗಳಲ್ಲ. ಏನೋ ತಪ್ಪು ಮಾಡುತ್ತವೆ ಮಕ್ಕಳು, ತಿಳುವಳಿಕೆ ಇಲ್ಲ ಎಂದು ಪ್ರೀತಿಯ ಭಾವವೇ ಅವರಲ್ಲಿ ತುಂಬಿರುತ್ತದೆ. ಒಂದು ಸಲ ಪುಟ್ಟಪರ್ತಿಯಲ್ಲಿದ್ದಾಗ ಬಾಬಾ ನನ್ನೊಡನೆ ಮಾತನಾಡುತ್ತಾ, ದಾವಣಗೆರೆಯಲ್ಲಿ ನಿಮ್ಮ ಮನೆಯೊಳಗೆ ನಡೆಯುವ 1 ಗಂಟೆ ಭಜನೆ ನನಗೆ 1 ಗಂಟೆ ತಲೆನೋವು ಎಂದರು. ನನ್ನ ಕಂಠ ಮಾಧುರ್ಯ ಎಂಥದು ಎಂದು ನನಗೂ ಗೊತ್ತು. ಅಗ್ಗವಾಗಿ ಸಿಕ್ಕುವ ಪೀಪಿ ನಾದದ ಕೀಚಲು ದನಿ. ಈ ಕಾರಣಕ್ಕಾಗಿಯೇ ನಾನು ಭಜನೆಯಲ್ಲಿ ನನ್ನ ದನಿಯನ್ನು ಸೇರಿಸುವ ಗೋಜಿಗೆ ಹೋಗದೆ ಮನಸ್ಸಿನೊಳಗೆ ಮೌನವಾಗಿ ಹಾಡಿಕೊಳ್ಳುತ್ತಿದ್ದೆ. ಆ ಧೈರ್ಯದಿಂದ ನಾನು ಭಜನೆಯಲ್ಲಿ ಹಾಡುವುದೂ ಇಲ್ಲ, ದನಿಗೂಡಿಸುವುದೂ ಇಲ್ಲವಲ್ಲ ಸ್ವಾಮಿ ಎಂದೆ. ನೀನಲ್ಲ, ನನಗೆ ಗೊತ್ತು. ಪ್ರತಿ ಗುರುವಾರ ನಿಮ್ಮ ಮನೆ ಭಜನೆಗೆ ಬರುವ ಆ ನೆರೆಯವರ ಬಗ್ಗೆ ನಾನು ಹೇಳಿದ್ದು. ಅವನಿಗೆ ಎಲ್ಲರಿಗಿಂತಲೂ ಎತ್ತರವಾದ ದನಿಯಲ್ಲಿ ಹಾಡಬೇಡ ಎಂದು ಹೇಳು. ಅವನ ಕಂಠವೂ ಬಹಳ ಕರ್ಕಶ, ಜೊತೆಗೆ ಅಪಸ್ವರ ಬೇರೆ ಎಂದರು ಬಾಬಾ. ಇನ್ನೊಂದು ಸಲ ಪುಟ್ಟಪರ್ತಿಯಲ್ಲಿ ಹಿಂದೆ ನಡೆದ ಸಂಗತಿಯೊಂದನ್ನು ನೆನಪು ಮಾಡಿಕೊಡುತ್ತಾ ನನ್ನ ಹೆಂಡತಿಯನ್ನು ಬೈದರು. ದಾವಣಗೆರೆಯಲ್ಲಿ ನಾನು ನಿಮ್ಮ ಮನೆಯ ಬಾಗಿಲಿಗೆ ಬಂದೆ. ಮುಂಚಾಚಿದ ನನ್ನ ಪುಟ್ಟ ಡಬ್ಬಿಗೆ ಅರ್ಧಾಣೆಯನ್ನು ಹಾಕಿದೆ. ಆಗ ನಿನ್ನ ಮನಸ್ಸಿನಲ್ಲಿ ಒಂದು ಕ್ಷಣ ನಾನು ಶಿರಡಿಯಿಂದ ಬಂದಿರಬಹುದೆಂದು ಹೊಳೆಯಿತಾದರೂ ಅದನ್ನು ಗಮನಿಸದೆ ದಾನ ಮಾಡುವುದರಲ್ಲಿ ಕೃಪಣತೆ ತೋರಿಸಿದೆ. ಇನ್ನೂ ಹೆಚ್ಚು ಕೊಡಿ ಎಂದು ನಾನು ಕೇಳಿದಾಗ ಯಜಮಾನರು ಮನೆಯಲ್ಲಿಲ್ಲ ಎಂದು ನನಗೇನದು ಗೊತ್ತಿಲ್ಲ ಎಂಬ ಹಾಗೆ ಹೇಳಿ ಅಟ್ಟಿದೆ. ಅಲ್ಲಿಂದ ನಾನು ಕಾಲೇಜಿಗೆ ಹೋಗಿ ನಿನ್ನ ಯಜಮಾನರ ಆಫೀಸು ಕಿಟಿಕಿಯ ಬಳಿ ನಿಂತು ಹರಿ ಓಂ ಎಂದು ಕೂಗು ಹಾಕಿದೆ. ಅವರು ಮನೆಗೆ ಬಂದಾಗ ಅದೆಲ್ಲವನ್ನೂ ಹೇಳಿದರಲ್ಲ ನಿನಗೆ. ಆದರೆ ಅವರೂ ಸಹ ನಾನೊಬ್ಬ ಸಾಧಾರಣ ಸಾಧು, ಭಿಕ್ಷೆಗಾಗಿ ಬಂದವನು ಎಂದು ತಿಳಿದರು. ಏನು ಭಜನೆ ಮಾಡಿದರೇನು, ಏನು ಪೂಜೆ ಮಾಡಿದರೇನು, ಮನೆಯ ಬಾಗಿಲಿಗೆ ಬಂದ ನಿಮ್ಮ ದೇವರನ್ನು ಗುರುತಿಸದೇ ಹೋಗುತ್ತೀರಿ. ಇದೇನಾ ಭಕ್ತಿ? ನಾವಿಬ್ಬರೂ ಸುಸ್ತು. ಎಲ್ಲೆಲ್ಲಿಯೂ ಅವನ ಕಣ್ಣುಗಳೇ, ಎಲ್ಲೆಲ್ಲಿಯೂ ಅವನ ಮುಖಗಳೇ, ಎಲ್ಲೆಲ್ಲಿಯೂ ಅವನ ಕೈಗಳೇ, ಎಲ್ಲೆಲ್ಲಿಯೂ ಅವನ ಚರಣಗಳೇ. ಬಾಬಾ ಇದಕ್ಕೆ ಪ್ರತ್ಯಕ್ಷ ನಿದರ್ಶನ. ಅವರ ಪ್ರತಿಯೊಂದು ಉಕ್ತಿ ನಮ್ಮ ಪ್ರಶ್ನೆಗೆ ಕೊಡುವ ಉತ್ತರ, ನಮ್ಮ ಸಂಶಯದ ತೆರೆಯನ್ನು ಕೊಂಚ ಬದಿಗೆ ಸರಿಸುತ್ತದೆ. ನಮ್ಮ ಅಹಂಕಾರಕ್ಕೊಂದು ಆಶ್ರಯ ಕೊಡಲೆಂದು, ಅಂದರೆ ಕೇವಲ ಅಹಂಕಾರ ಪೋಷಣೆಗೆ 100 ಸಂದೇಹಗಳೊಂದಿಗೆ ನಾವು ಚೆಲ್ಲಾಟವಾಡುತ್ತೇವೆ. ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ನನ್ನ ವಿದ್ಯಾರ್ಥಿಯಾಗಿದ್ದ ಸಿದ್ಧ ವೀರಪ್ಪ ದಾವಣಗೆರೆಯಲ್ಲಿ ಲಾಯರ್ ಆಗಿದ್ದರು. ಹರಿಜನೋದ್ಧಾರ, ಗ್ರಾಮಾಭಿವೃದ್ಧಿ ಹುಚ್ಚು ಹತ್ತಲು ಯಾವ ಗುಂಗಾಡಿ ನನ್ನ ತಲೆಯೊಳಗೆ ಹೊಕ್ಕಿದೆ ಎಂದು ಅವರಿಗೆ ಗೊತ್ತಿತ್ತು. ಭಾರತ ಸಂವಿಧಾನ ಎಂಬ ಮೂಲಭೂತ ಶಾಸನ ಕೃತಿಯ ಚಕ್ರವ್ಯೂಹವನ್ನು ರಚಿಸಿದ ಸಮಿತಿಯ ಸದಸ್ಯರೂ ಅವರು ಆಗಿದ್ದರು. ಒಮ್ಮೆ ಡೆಲ್ಲಿಗೆ ಹೋಗುತ್ತಾ ಮಾರ್ಗದಲ್ಲಿ ಶಿರಡಿಯನ್ನು ನೋಡಲೇಬೇಕೆಂಬ ಅಂತಃಪ್ರೇರಣೆಯಾಗಿ ಅಲ್ಲಿಗೆ ಹೋದರು. 1-2 ದಿನ ತಂಗಿದರು. ಇದಾದ ಎಷ್ಟೋ ವರ್ಷಗಳ ನಂತರ ಸಿದ್ಧವೀರಪ್ಪನವರನ್ನು ವಕೀಲರ ಗುಂಪಿನಲ್ಲಿ ನೋಡಿದ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಯಾವ ವರ್ಷ, ಯಾವ ತಿಂಗಳು, ಯಾವ ದಿನ ಸಿದ್ಧವೀರಪ್ಪ ಶಿರಡಿಗೆ ಬಂದು ತಮ್ಮನ್ನು ನೋಡಿದರೆಂದು ಹೇಳಿದರು. ಇದು ನಿಜವಾಗಿಯೂ ಬಹು ಸೋಜಿಗದ ಸಂಗತಿ ಎಂದು ಶ್ರೀ ಸಿದ್ಧವೀರಪ್ಪ ನನಗೆ ಹೇಳಿದಾಗ, ಶಿರಡಿ ಸಾಯಿಬಾಬಾರೇ ಮತ್ತೆ ಶ್ರೀ ಸತ್ಯಸಾಯಿ ಬಾಬಾ ಆಗಿ ಬಂದಿದ್ದಾರೆಂದು ನನಗಾಗಲೇ ಮನವರಿಕೆ ಆಯಿತು. ತಮ್ಮ ಈ ಬಗೆಯ ಅನುಭವಗಳನ್ನು ಹೇಳಲು ಸಿದ್ಧವೀರಪ್ಪನವರನ್ನು ಮನೆಗೆ ಕರೆದೆ. ಪ್ರತಿಫಲವಾಗಿ ಹಲವು ಸಂಗತಿಗಳನ್ನು ತಿಳಿಯುವ ಭಾಗ್ಯ ನನಗೆ ದೊರಕಿತು. ಶ್ರೀ ಸಿದ್ಧವೀರಪ್ಪನವರು ಶಿರಡಿ ಸಾಯಿಬಾಬಾ ಆರಾಧನಾ ಮತ್ತು ಪ್ರಾರ್ಥನಾ ಕೇಂದ್ರವನ್ನು ತೆರೆದರು. ನಾನೇ ಅದರ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ. ಕೆಲವು ಕಾಲದಲ್ಲೇ ಶ್ರೀ ಸಿದ್ಧವೀರಪ್ಪನವರು ಸತ್ಯಸಾಯಿ ಪರಿವಾರಕ್ಕೆ ಸೇರಿಕೊಂಡರು. ಕೆಲವು ಶಾಸಕರೆಲ್ಲ ಸೇರಿ ಬೆಂಗಳೂರಿಗೆ ನೀರು ಸರಬರಾಜು ಮಾಡುವ ಜಲಾಶಯದ ಬಳಿ ಭಜನೆ ಸತ್ಸಂಗಗಳನ್ನು ಏರ್ಪಡಿಸಿ ಬಾಬಾರವರನ್ನು ಆಹ್ವಾನಿಸಿದ್ದರು. ಶ್ರೀ ಸಿದ್ಧವೀರಪ್ಪನವರು ಅಲ್ಲಿದ್ದರು. ಬಾಬಾ ಆಗ ಅವರಿಗೊಂದು ಲಿಂಗವನ್ನು ಸೃಷ್ಟಿ ಮಾಡಿಕೊಟ್ಟರು. ಈ ಅನುಗ್ರಹ ಅಷ್ಟಕ್ಕೆ ನಿಲ್ಲಲಿಲ್ಲ. ಕೆಲವು ದಿನಗಳಲ್ಲೇ ಸಿದ್ಧವೀರಪ್ಪನವರ ಪ್ರಾರ್ಥನೆಯ ಮೇರೆಗೆ ಅವರ ಮನೆಗೂ ಹೋದರು. ತಾವು ಸೃಷ್ಟಿಸಿ ಕೊಟ್ಟಿದ್ದ ಲಿಂಗವನ್ನು ಅವರ ದೇವರ ಮನೆಯಲ್ಲಿಟ್ಟು ಪ್ರತಿಷ್ಠಾಪಿಸಿದರು. ಶಿವಭಕ್ತರಾದ ಅವರಿಗೆ ಇದರಿಂದ ಅತೀವ ಸಂತೋಷವಾಯಿತು. ಇದೇ ಸಂದರ್ಭದಲ್ಲಿ ಸಿದ್ಧವೀರಪ್ಪನವರಿಗೆ ಬಾಬಾ ತಮ್ಮ ಶಿರಡಿ ಸಾಯಿ ರೂಪದ ದರ್ಶನ ಕೊಟ್ಟರು. ಅವರು ಭಕ್ತಿ ಭಾವ ಪರವಶರಾದರು. ಅದೇ ಉತ್ಸಾಹದಲ್ಲಿ ಅವರು ಸಿದ್ಧವೀರಪ್ಪನವರು ಆಗ ಕರ್ನಾಟಕ ರಾಜ್ಯ ಸರ್ಕಾರದ ಗೃಹ ಸಚಿವರಾಗಿದ್ದರು.
ದಾವಣಗೆರೆಯಲ್ಲೊಂದು ಸತ್ಯಸಾಯಿ ಸೇವಾ ಕೇಂದ್ರವನ್ನು ತೆರೆದುದಲ್ಲದೆ ಶಿರಡಿ ಬಾಬಾ ಹಾಗೂ ಸತ್ಯಸಾಯಿ ಬಾಬಾರ ಮೂರ್ತಿಗಳನ್ನು ಆರಾಧಿಸುವ, ಭಜನೆಗಳನ್ನು ಏರ್ಪಡಿಸುವ ಪ್ರಾರ್ಥನಾ ಮಂದಿರ ಕಟ್ಟಿಸಲೆಂದು ಒಳ್ಳೆಯ ಪ್ರಶಸ್ತವಾದ ನಿವೇಶನವನ್ನು ಮಂಜೂರು ಮಾಡಿಸಿಕೊಟ್ಟರು. ಬೋಧಕ ವೃತ್ತಿಯಿಂದ ನಿವೃತ್ತನಾಗುವುದಕ್ಕೆ ಹಲವಾರು ತಿಂಗಳ ಮುಂಚಿನಿಂದಲೇ ಈ ಜೀನು, ಕಡಿವಾಣ, ಲಗಾಮುಗಳನ್ನು ಕಳಚಿ ಹಾಕಿ ಬಂಧನದಿಂದ ಮುಕ್ತನಾಗುವ ದಿನ ಯಾವಾಗ ಬಂದೀತೋ, ಯಾವಾಗ ಸಾಹಿತ್ಯದ ಹಚ್ಚ ಹಸಿರ ಮೈದಾನದಲ್ಲಿ ಮನಸ್ವೇಚ್ಛೆಯಾಗಿ ಬಯಸಿದುದನ್ನು ಮೇಯುತ್ತಾ ಆಹ್ಲಾದಗೊಳ್ಳುವೆನೋ ಎಂದು ನನ್ನ ಮನಸ್ಸು ಹಂಬಲಿಸತೊಡಗಿತ್ತು. 1947 ಆಗಸ್ಟ್ 15 ಭಾರತ ಸ್ವತಂತ್ರವಾಯಿತು. ಆದಾಗ್ಯೂ ದೇಶದಾದ್ಯಂತ ವಿಷದಂತೆ ಹರಡಿದ ಕೋಮು ಗಲಭೆ, ಭ್ರಾತೃ ಹತ್ಯೆಗಳು ನನ್ನ ರಕ್ತವನ್ನು ಹೆಪ್ಪುಗಟ್ಟಿಸಿದವು. ಧನದಾಹ, ದುರಾಸೆಗಳ ಕಳೆ ಕಾಡು ಬೆಳೆದಂತೆ ಬೆಳೆದು ಒಳ್ಳೆಯ ಬೆಳೆಗೆ ಮಾರಕವಾಗತೊಡಗಿತು. ಈ ಅಂಕೆಯಿಲ್ಲದ ಹಿಂಸಾಚಾರ ಬಿಸಿ ನಮ್ಮ ಕಾಲೇಜಿಗೂ ತಾಕಿತು. ಚರಿತ್ರೆಯ ಪಾಠ ಹೇಳುತ್ತಿದ್ದೆ. ತರಗತಿಯಲ್ಲಿ 40 ವಿದ್ಯಾರ್ಥಿಗಳು ಪಾಠವನ್ನು ತದೇಕ ಚಿತ್ತರಾಗಿ ಕೇಳುತ್ತಿದ್ದರು. ಅಶೋಕ, ಅಕ್ಬರ್, ಶಿವಾಜಿ ಮುಂತಾದ ಚರಿತ್ರೆಯ ಮಹಾಪುರುಷರು ಜಗತ್ತಿಗೆ ಕೊಟ್ಟ ದಿವ್ಯವಾದ ಸಮನ್ವಯ ಹಾಗೂ ಮಾನವೀಯತೆಯ ಸಂದೇಶವನ್ನು ವಿವರಿಸುತ್ತಿದ್ದೆ. ಆಗ ಇದ್ದಕ್ಕಿದ್ದಂತೆ ರಸ್ತೆಯಿಂದ ಕಿವಿ ಬೀರುವ ಕೂಗು, ಘೋಷಣೆಗಳು ಕೇಳಿಬಂದವು. ಕಿವಿಗಳ ಮೇಲೆ ಈ ಕೂಗು ಬಿದ್ದ ಕೂಡಲೇ ವಿದ್ಯಾರ್ಥಿಗಳು ಸಂಮೋಹನಕ್ಕೊಳಗಾಗುವಂತೆ ತರಗತಿಯನ್ನು ಬಿಟ್ಟು ತೆರೆದ ಕಿಟಕಿ ಬಾಗಿಲುಗಳ ಮೂಲಕ ತೂರಿ ಆಚೆ ನಡೆದರು. ರಾಜಕೀಯ ಪ್ರಭಾವ ದಟ್ಟೈಸತೊಡಗಿದ ಆ ವಾತಾವರಣದಿಂದ ದೂರ ಸರಿಯಬೇಕೆಂದು ಎಷ್ಟು ಕಾತರಗೊಂಡೆನೆಂದರೆ ಆ ಮೊದಲು ತಿಂಗಳುಗಳನ್ನು ಎಣಿಸುತ್ತಿದ್ದವನು ದಿನಗಳನ್ನು ಎಣಿಸತೊಡಗಿದೆ. ಇತಿಹಾಸ ಪುನರ್ವರ್ತನೆಗೊಳ್ಳುತ್ತದೆ ಎಂದು ಹೇಳುತ್ತಾರೆ. ಇತಿಹಾಸ ಕಲಿಸುವ ಪಾಠಗಳಿಗೆ ಯಾರೂ ಕಿವಿಗೊಡುವುದಿಲ್ಲವಾದರೂ ಅವು ಪುನರಾವರ್ತನೆಗೊಳ್ಳದೇ ವಿಧಿಯಿಲ್ಲ. ಇತಿಹಾಸ ಕಲಿಸುವ ಪಾಠಗಳಿಗಾದ ಗತಿಯೇ ಇತಿಹಾಸ ಪಾಠ ಹೇಳುವ ಅಧ್ಯಾಪಕರಿಗೂ ಆಗುವುದನ್ನಂತೂ ನಾನೇ ಅನುಭವಿಸಿ ತಿಳಿದಿದ್ದೇನೆ. ಹೀಗನ್ನಿಸಿದ ಮೇಲೆ 24 ತಿಂಗಳು ಕಾಲುಗಳನ್ನೆಳೆದೆಳೆದು ಹಾಕಬೇಕಾಯಿತು. ಅಂತೂ ಕಟ್ಟ ಕಡೆಗೆ ಆ ಸಂತೋಷದ ದಿನವೂ ಬಂದಿತು. ಚರಿತ್ರೆಯ ಅಧಿದೇವತೆಯಾದ ಕ್ಲಿಯೋ ನನ್ನನ್ನು ಗಾಣದ ಸುತ್ತಿನಂತೆ ಬಿಡುಗಡೆ ಮಾಡಿದಳು. ನಾನೇ ಆದೆ. ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನಲ್ಲಿರುವ ನನ್ನ ಚಿಕ್ಕ ಚೊಕ್ಕ ಮನೆಯಲ್ಲಿರಲು ನಿರ್ಧಾರ ಮಾಡಿದೆ. ಆ ಕಾಲದಲ್ಲಿ ಬೆಂಗಳೂರು ಪಿಂಚಣಿದಾರರ ಸ್ವರ್ಗ ಎಂದು ಹೆಸರಾಗಿತ್ತು. ಅದು ಬೊಂಬಾಯಿಯಷ್ಟು ಸೆಕೆಗುಚ್ಚುವ ಊರಲ್ಲ, ಕೊಚ್ಚಿನ್ನಷ್ಟು ಮಳೆನಾಡಲ್ಲ, ಮದ್ರಾಸಿನಷ್ಟು ಬೆವರು ಸುರಿಸುವಂಥದ್ದಲ್ಲ, ಹೈದರಾಬಾದಿನಂತೆ ಸರ್ವ ಮಿಶ್ರಣವಲ್ಲ, ಮೈಸೂರಿನಂತೆ ನಿದ್ರಿತವಲ್ಲ. ಅಲ್ಲಿ ಮಂಗಳೂರಿನ ಮೀನು ವಾಸನೆ ಇಲ್ಲ. ಕಲ್ಕತ್ತಾದಲ್ಲಿರುವಂತೆ ಯಾವ ಹೊತ್ತಿನಲ್ಲಿ ಎಲ್ಲಿ ಸ್ಫೋಟಿಸುವುದೋ ಎಂಬ ಭಯವಿಲ್ಲ. ಬೆಂಗಳೂರು ಮನಸ್ಸಿಗೆ ಹಿತವುಂಟು ಮಾಡುವುದು. ವಿಶಾಲ ಉದ್ಯಾನವನಗಳಿಗೆ ಸಮಾನ ಸ್ವಭಾವ, ಮಾತಿನ ಚಪಲದ ವೃದ್ಧ ಪಿಂಚಣಿದಾರರು ಆ ಬೆಂಚುಗಳ ಮೇಲೆ ಕುಳಿತು ತಮ್ಮ ತಮ್ಮ ಆಫೀಸಿನ ಸುದ್ದಿಗಳ ಹುರಿಗಾಳುಗಳನ್ನು ಚಪ್ಪರಿಸುತ್ತಾ ಕೂರುವರು. ತಮ್ಮ ನಂತರ ಅಧಿಕಾರ ವಹಿಸಿಕೊಂಡ ಆಫೀಸರುಗಳನ್ನು ಮಾತಿನಲ್ಲೇ ಕತ್ತರಿಸುತ್ತಾ ಕೊಚ್ಚುತ್ತಾ ಗತಿಗಾಣಿಸುವರು. ಆದರೆ ಅವರ ಗುಂಪಿಗೆ ಸೇರಬೇಕೆಂಬ ತವಕವೇನೂ ಇರಲಿಲ್ಲ. ನನಗೆ ಸೇರಬೇಕಾದ ಅಗತ್ಯವೂ ಇರಲಿಲ್ಲ. ಏಕೆಂದರೆ ನನ್ನ ಇತರ ಸೇವೆ, ಬರಹಗಳ ಹವ್ಯಾಸದ ಜೊತೆಗೆ ನನಗೆ ಕೊರವಂಜಿಯೂ ಆದ ಅದರ ಜನ್ಮದಾತ ಡಾಕ್ಟರ್ ಶಿವರಾಮರಂತೂ ಇದ್ದೇ ಇದ್ದರು. ಕನ್ನಡ ಜೂಡಿಯನ್ನು ಪಂಚ್ ತರಹ ಮಿರುಮಿರುಗುವ ಮನೋರಂಜಕ ವಾರಪತ್ರಿಕೆಯಾಗಿ ಪರಿವರ್ತಿಸುವ ಯೋಜನೆ ನನ್ನದಾಗಿತ್ತು. ಶಸ್ತ್ರಚಿಕಿತ್ಸೆ ಮಾಡಿ ಅಕಾಲದಲ್ಲೇ ಹೆರಿಗೆ ಮಾಡಿಸಿ ಸ್ವಾತಂತ್ರ್ಯ ಶಿಶುವನ್ನು ಹೊರತೆಗೆದ ಪರಿಸ್ಥಿತಿಯಲ್ಲಿ ಭಾರತ ಮಾತೆಯ ಹೊಟ್ಟೆಯ ಮೇಲೆ ಸುಲಭವಾಗಿ ಗುಣವಾಗದ ಗಾಯವಾಗಿತ್ತು. ಅದರ ನೋವನ್ನು ಸ್ವಲ್ಪವಾದರೂ ಶಮನಗೊಳಿಸಲು ಇದ್ದ ಒಂದೇ ಒಂದು ಉಪಾಯವೆಂದರೆ ವಾರಕ್ಕೊಮ್ಮೆ ಹಾಸ್ಯದ ಕಷಾಯ ಕೊಡುವುದು, ಹಾಸ್ಯದ ಜೇನುತುಪ್ಪದೊಂದಿಗೆ ತಿಳುವಳಿಕೆಯ ಚೂರ್ಣವನ್ನು ನೆಕ್ಕಿಸುವುದು. ಅಂತಹ ಔಷಧಿಯನ್ನು ಒದಗಿಸುವ ನನ್ನ ಜನತಾ ಸ್ಟೋರ್ಸನ್ನು ಮನಸ್ಸಿನಲ್ಲೇ ಚಿತ್ರಿಸಿಕೊಂಡೆ. ಅಹಂಭಾವದ ಬೆಲೂನುಗಳನ್ನು ಚುಚ್ಚಿ ಒಡೆಯುವ ಕಲೆಯಲ್ಲಿ ಪರಿಣತಿ ಸಾಧಿಸುವ ನನ್ನನ್ನೂ ಸಹ ಕಲ್ಪಿಸಿಕೊಂಡೆ. 32 ವರ್ಷಗಳ ಬೋಧಕ ವೃತ್ತಿಯನ್ನು ಮುಗಿಸಿ 1954 ಏಪ್ರಿಲ್ 1 ಮತ್ತೆಂದೂ ಹಿಂದಿರುಗದ ರೀತಿಯಲ್ಲಿ ತರಗತಿಯಿಂದ ಹೊರಬಂದೆ. ಎಂತಹ ಮಹತ್ವದ ದಿನ! ಆಲ್ ಫೂಲ್ಸ್ ಡೇ, ಮೂರ್ಖ ಸಮಸ್ತರ ದಿನ. ಮೈಸೂರು ಸರ್ಕಾರದಿಂದ ಪ್ರತಿ ತಿಂಗಳೂ ತಪ್ಪದೆ ಬರುತ್ತಿದ್ದ ಸಂಬಳ ಆ ಮಹತ್ತರವಾದ ದಿನದಿಂದ ನಿಂತು ಹೋಯಿತು. ಪೆನ್ಷನ್ ಇಷ್ಟು ಎಂದು ಲೆಕ್ಕ ಹಾಕಿ ನಿಗದಿ ಮಾಡಿ ಹಣವನ್ನು ಕೊಡಲು ವಿಶ್ವವಿದ್ಯಾಲಯ ಇಲಾಖೆ 1 ವರ್ಷ ಕಾಲ ತೆಗೆದುಕೊಂಡಿತು. ಧನಬಲ ಕುಗ್ಗಿ ಆ ನಂತರ ಕೇವಲ ಬುದ್ಧಿಬಲದಿಂದಲೇ ಜೀವನವನ್ನು ನಡೆಸಬೇಕಾಯಿತು. ದೆಹಲಿಯ ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ 2 ಮಲಯಾಳಂ ಪುಸ್ತಕಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟೆ. ಬಹಳ ಕಾಲದಿಂದಲೂ ನನ್ನ ಅಚ್ಚುಮೆಚ್ಚಿನ ಲಾ ಮಿಸರ್ ಬೆಲ್ ಕಾದಂಬರಿಯನ್ನು ಬೆಂಗಳೂರಿನ ಪ್ರಕಾಶಕರೊಬ್ಬರಿಗೆ ನೊಂದ ಜೀವಿ ಎಂದು ಹೆಸರಿಟ್ಟು ಕನ್ನಡಕ್ಕೆ ಅನುವಾದಿಸಿಕೊಟ್ಟೆ.
ಕನ್ನಡದಲ್ಲಿ ಚತುರೋಕ್ತಿಗಳ ಸಂಡಿಗೆಗಳನ್ನು ಮಾಡಿ 5 ರೂಪಾಯಿಗೆ ಡಜನ್ನಂತೆ ಒಂದು ಕನ್ನಡ ದಿನಪತ್ರಿಕೆಗೆ ಮಾರಿದೆ. ಹಲವು ವರ್ಷಗಳಿಂದ ನನ್ನ ಸ್ನೇಹಿತರಾಗಿದ್ದ ವೈಸ್ ಚಾನ್ಸಲರ್ ಬಳಿಗೆ ಹೋಗಿ ನನ್ನ ಸದ್ಯದ ಆರ್ಥಿಕ ಮುಗ್ಗಟ್ಟನ್ನು ನಿವಾರಿಸಲು ಮನಸ್ಸಿನಲ್ಲಿ ಮಾಡಿಕೊಂಡ ಉಪಾಯವೊಂದನ್ನು ಹೇಳಿದೆ. ನೌಕರಿಯಿಂದ ನಿವೃತ್ತನಾಗಿರುವ ನನಗೆ ಸರ್ಕಾರದಿಂದ ಬರಬೇಕಾಗಿರುವ ಮೊತ್ತದಷ್ಟು ಹಣವನ್ನು ಸದ್ಯಕ್ಕೆ ನನಗೆ ಸಾಲವಾಗಿ ಕೊಡಿ, ಪೆನ್ಷನ್ ಮಂಜೂರಾಗಿ ಗ್ರ್ಯಾಜ್ಯುಯಿಟಿ ಮತ್ತು ಪೆನ್ಷನ್ ಬಾಕಿ ಹಣ ಬಂದ ಕೂಡಲೇ ಸಾಲವನ್ನು ವಾಪಸ್ ಕೊಡುತ್ತೇನೆ ಎಂದು ವೃತ್ತಪತ್ರಿಕೆಗಳ ಮೂಲಕ ನನ್ನ ಹಳೆಯ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡಬೇಕೆಂದು ತೀರ್ಮಾನಿಸಿದ್ದೇನೆ ಎಂದೆ. ಹೀಗೆ ಮಾಡಿದರೆ ಆಗಬಹುದಾದ ಅನಾಹುತವನ್ನು ಕಲ್ಪಿಸಿಕೊಂಡು ಅವರು ಭೀತರಾದರು. ಹಾಗೆಲ್ಲ ಮಾಡಬೇಡಿಪ್ಪ ಎಂದು ಕೇಳಿಕೊಂಡರು. ಹೂಡಿದ ತಂತ್ರ ಪರಿಣಾಮಕಾರಿಯಾಗಿ ಕೆಲಸ ಮಾಡಿತು. 1 ವಾರ ಕಳೆಯುವುದರಲ್ಲಿ ನನ್ನ ಪೆನ್ಷನ್ ಮಂಜೂರಾಗಿ ಹಳೆಯ ಬಾಕಿ ಸಮೇತ ಆ ಪ್ರಸಕ್ತ ತಿಂಗಳ ಪೆನ್ಷನ್ನೂ ಬಂದಿತ್ತು. ಶ್ರೀ ಸತ್ಯ ಸಾಯಿ ನಮ್ಮ ಜೀವನದ